ನೀವು ಹೊಂದಿರುವ ಆಸ್ತಿ ಸಕ್ರಮವೋ ಅಕ್ರಮವೋ, ನಿಮ್ಮ ಆಸ್ತಿ ಮೇಲೆ ಬಿದ್ದಿದೆ ಪ್ರಧಾನಿ ಮೋದಿ ಕಣ್ಣು. ಬೇನಾಮಿ ಆಸ್ತಿ ಪತ್ತೆಗೆ ಮೋದಿ ಸರ್ಕಾರ ಬಿಗಿಪಟ್ಟು. ಬೇನಾಮಿಗಳು ಇನ್ನು ಮುಂದೆ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನಾ? ಇದುವೇ ಈ ಹೊತ್ತಿನ ವಿಶೇಷ. ನಿಮ್ಮ ಆಸ್ತಿ ಮೋದಿ ಕೈಯಲ್ಲಿ. ಪ್ರಧಾನಿ ನರೇಂದ್ರ ಮೋದಿ ಕಪ್ಪು ಕುಳಗಳನ್ನ ಬೆನ್ನತ್ತಿ ಈಗಾಗಲೇ ಸಾಕಷ್ಟು ಬೆವರಿಳಿಸಿದ್ದಾರೆ. ಆದರೆ ಕಪ್ಪು ಹಣಕ್ಕಿಂತ ಹೆಚ್ಚಾಗಿ ಕಪ್ಪು ಕುಳಗಳ ಕಪ್ಪು ಸಂಪತ್ತು ದೊಡ್ಡ ಮಟ್ಟದಲ್ಲಿದೆ ಅನ್ನೋದು ಮೋದಿಗೆ ಚೆನ್ನಾಗಿ ಗೊತ್ತಿದೆ. ಇದೇ ಕಾರಣಕ್ಕೆ ಈಗ ಕಪ್ಪು ಕುಳಗಳ ಬೆನ್ನು ಬಿದ್ದಿದ್ದಾರೆ. ಅದರ ಮುಂದುವರಿದ ಭಾಗವೇ ಆಸ್ತಿ ಮೇಲೆ ಮೋದಿ ಕಣ್ಣಾಕಿರೋದು. ಇದರ ಬಗ್ಗೆ ಒಂದು ರಿಪೋರ್ಟ್ ಅನ್ನ ಮೊದಲಿಗೆ ನೋಡೋಣ. ನಿಮ್ಮ ಆಸ್ತಿ ಅಕ್ರಮವೋ ಸಕ್ರಮವೋ? ಆಸ್ತಿ ವಹಿವಾಟಿನ ಮೇಲೆ ಬಿದ್ದಿದೆ ಮೋದಿ ಕಣ್ಣು. ಬ್ಲಾಕ್ ಮನಿ ವಿರುದ್ಧ ಪ್ರಧಾನಿ ಮೋದಿ ಬಹುದೊಡ್ಡ ಸಮರ ಸಾರಿದ್ದಾರೆ. ಇದರ ಮೊದಲ ಭಾಗವಾಗಿ ನೋಟ್ ಬ್ಯಾನ್ ಮಾಡಿದ್ರು. ಆದ್ರೆ ಹಾಗೆ ನೋಟ್ ಬ್ಯಾನ್ ಮಾಡಿದಾಗ ಅಯ್ಯೋ ಕಪ್ಪು ಹಣ ಯಾರ ಹತ್ರ ಇರುತ್ತೆ ಸ್ವಾಮಿ, ಕಪ್ಪು ಕುಳಗಳು ಆಲ್ರೆಡಿ ತಮ್ಮಲ್ಲಿರೋ ಬ್ಲಾಕ್ ಮನಿಯಿಂದ ಪ್ರಾಪರ್ಟಿ ಖರೀದಿ ಮಾಡಿರ್ತಾರೆ ಅಂತ ವಿಶ್ಲೇಷಿಸಲಾಗಿತ್ತು. ಇದೇ ಕಾರಣಕ್ಕಾಗಿ ಪ್ರಧಾನಿ ಮೋದಿ ಡಿಮಾನಿಟೈಸೇಷನ್ ಮಾಡಿದ ಒಂದೇ ವಾರದಲ್ಲಿ ಗೋವಾದಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಬೇನಾಮಿ ಆಸ್ತಿ ಹೊಂದಿದವರ ಮೇಲೆ ದಾಳಿ ಮಾಡೋದಾಗಿ ಘೋಷಿಸಿದ್ದರು. हम जानते हैं, आपको भी पता है कि दिल्ली के किसी बाबू का ये गोवा में फ्लैट बना हुआ है ना? मैं गोवा के बिल्डरों से मेरी शिकायत नहीं है, उनका तो काम है मकान बेचना, लेकिन गोवा में जिसकी 7 पीढ़ी में कोई गोवा रहता नहीं है, वो पैदा हुआ कहीं और, काम कर रहा है दिल्ली में, बड़ा बाबू है, फ्लैट खरीदा गोवा में। किसके नाम? खुद के नाम खरीदते हैं क्या? औरों के नाम से खरीदते कि नहीं खरीदते लोग? हमने कानून बनाया, जो भी बेनामी संपत्ति होगी, दूसरे के नाम की संपत्ति होगी, हम कानूनन अब उस पर हमला बोलने वाले। ಹೀಗೆ ಹೇಳಿದ ನಂತರ ಕೇಂದ್ರ ಸರ್ಕಾರ ಬೇನಾಮಿ ಆಸ್ತಿ ಪತ್ತೆಗೆ ವಿಶೇಷ ಕಾನೂನು ರೂಪಿಸಿತ್ತು. ಇದರ ಮೂಲಕ ಬೇನಾಮಿ ಆಸ್ತಿ ಪತ್ತೆಗೆ ಈಗಾಗಲೇ ದೊಡ್ಡ ಮಟ್ಟದ ಕ್ರಮ ಆರಂಭವಾಗಿದೆ. ಆದ್ರೆ ಈಗ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಮೋದಿ ಸರ್ಕಾರ ಸಿದ್ಧತೆ ನಡೆಸಿದೆ. ಅದುವೇ ಆಸ್ತಿ ವಹಿವಾಟಿಗೆ ಆಧಾರ್ ಜೋಡಣೆ. ಕೇಂದ್ರ ವಸತಿ ಸಚಿವ ಹರ್ದೀಪ್ ಪುರಿ ಆಸ್ತಿ ಜೊತೆ ಆಧಾರ್ ಸಂಖ್ಯೆ ಜೋಡಣೆ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಎಂದಿದ್ದಾರೆ. ಆಸ್ತಿ ವಹಿವಾಟಿನಲ್ಲಿ ಆಧಾರ್ ನಂಬರ್ ಜೋಡಣೆ ಮಾಡೋದು ಒಂದೊಳ್ಳೆ ಐಡಿಯಾ. ಆದರೆ ಈಗಲೇ ನಾವು ಆಧಾರ್ ಬಗ್ಗೆ ಯಾವುದೇ ಘೋಷಣೆ ಮಾಡುವುದಿಲ್ಲ. ಈಗಾಗಲೇ ನಾವು ಬ್ಯಾಂಕ್ ಖಾತೆ ಮೊದಲಾದ ಕಡೆಗಳಲ್ಲಿ ಆಧಾರ್ ಲಿಂಕ್ ಮಾಡಿದ್ದೇವೆ. ಹಾಗೆಯೇ ಮುಂದೆ ಆಸ್ತಿ ವಹಿವಾಟಿನ ವೇಳೆಯೂ ಆಧಾರ್ ಜೋಡಣೆಗೆ ಕ್ರಮ ಕೈಗೊಳ್ಳಬಹುದು. ಅದಕ್ಕೆ ಬೇಕಾದ ಎಲ್ಲ ಪ್ರಕ್ರಿಯೆಗಳು ನಡೆಯಬೇಕಿದೆ. ಆದರೆ ಆಧಾರ್ ಜೋಡಣೆ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಹೀಗೆ ಕೇಂದ್ರ ಸಚಿವರೇ ಆಧಾರ್ ಜೋಡಣೆಯ ಸುಳಿವು ನೀಡಿದ್ದಾರೆ. ಒಮ್ಮೆ ಆಧಾರ್ ಜೋಡಣೆಯಾದ್ರೆ ಯಾವುದೇ ರೀತಿಯ ಆಸ್ತಿ ಮಾರಾಟ ಅಥವಾ ಖರೀದಿಯ ವೇಳೆ ಯಾವ ಆಸ್ತಿ ಯಾರು ಖರೀದಿಸಿದ್ದಾರೆ ಅನ್ನೋದು ನಿಖರವಾಗಿ ಗೊತ್ತಾಗುತ್ತೆ. ಒಮ್ಮೆ ಆಸ್ತಿ ವಿವರ ಆಧಾರ್ ಜೊತೆ ಲಿಂಕ್ ಆದ್ರೆ ಅಲ್ಲಿಂದ ಮೇಲೆ ನಿಮ್ಮ ಪ್ರತಿಯೊಂದು ಸ್ಥಿರಾಸ್ತಿಯ ನಿಖರ ಮಾಹಿತಿ ಕೇಂದ್ರ ಸರ್ಕಾರದ ಕೈಯಲ್ಲಿರಲಿದೆ. ಯಾವುದೇ ರೀತಿ ಅಕ್ರಮಗಳು, ಕಪ್ಪು ದಂಧೆಗೆ ಇದರಿಂದ ಕಡಿವಾಣ ಬೀಳೋದು ನಿಶ್ಚಿತ. ಬ್ಯೂರೋ ರಿಪೋರ್ಟ್, TV9. ಎಸ್, ಆಸ್ತಿಗೆ ಆಧಾರ್ ಲಿಂಕ್ ಮಾಡುವಂತರ ಮೂಲಕವಾಗಿ ಏನಾಗುತ್ತೆ ಮುಂದೆ ಅನ್ನುವಂಥದ್ದು ಕೂಡ ಪ್ರಶ್ನೆನೇ ಇರುವಂಥದ್ದು. ಈಗಾಗಲೇ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಮೆಸೇಜ್ಗಳು ಬರ್ತಾ ಇದ್ದಾವೆ. ಹಾಗೇನೆ ಅದ್ರ ಜೊತೆಗೇನೆ ಮೊಬೈಲ್ ನಂಬರ್ಗೂ ಆಧಾರ್ ಲಿಂಕ್ ಮಾಡುವಂಥದ್ದು. ಪ್ರತಿಯೊಂದಕ್ಕೂ ಕೂಡ ಆಧಾರನ್ನ ಲಿಂಕ್ ಮಾಡೋದ್ರ ಮೂಲಕವಾಗಿ ಪಾರದರ್ಶಕತೆಯನ್ನು ತರೋದಕ್ಕೆ ಕೇಂದ್ರ ಸರ್ಕಾರ ಆಧಾರನ ಬಳಕೆ ಮಾಡಿಕೊಳ್ತಾ ಇದೆ. ಅದರ ಮುಂದುವರಿದ ಭಾಗವಾಗಿ ಆಸ್ತಿಯ ಮೇಲೂ ಕೂಡ ಆಧಾರ್ ಲಿಂಕ್ ಮಾಡತಕ್ಕಂತಹ ಪ್ರಯತ್ನವನ್ನ
ಕೇಂದ್ರ ಸರ್ಕಾರ ಆರಂಭಿಸೋದಿದೆ. ಬಹುಶಃ ಅದಕ್ಕೆ ಬೇಕಾದಂಥ ತಯಾರಿಯನ್ನು ಅದಕ್ಕೆ ಬೇಕಾಗಿರುವಂತಹ ಪ್ರಕ್ರಿಯೆಗಳನ್ನು ನಾವು ಈಗಾಗಲೇ ಶುರು ಮಾಡಿದ್ದೀವಿ ಅನ್ನೋಂಥನ್ನ ಕೇಂದ್ರ ವಸತಿ ಸಚಿವರೇ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಎಲ್ಲ ವಿಚಾರವನ್ನು ಗಮನಿಸಿದಾಗ ಬೇನಾಮಿ ಆಸ್ತಿ ಮೇಲೆ ಇದರಿಂದ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತಾ, ಹಾಗೆಯೇ ಯಾವ ಆಸ್ತಿಗಳ ಮೇಲೆ ಇದರಿಂದಾಗಿ ಹೊಡೆತ ಬೀಳುವಂಥ ಚಾನ್ಸಸ್ ಇರುತ್ತೆ, ಹೇಗೆ ಇಲ್ಲಿ ಎಲ್ಲವೂ ಕೂಡ ವ್ಯವಹಾರ ಸರಿಯಾಗಿರ್ತಕ್ಕಂಥವ್ರು ಹೇಗೆ ಆರಾಮಾಗಿರ್ಬೋದು, ಹಾಗೆ ವ್ಯವಹಾರಗಳು ಸರಿ ಇಲ್ಲದಿರೋರಿಗೆ ಹೇಗೆ ಸಂಕಷ್ಟ ಎದುರಾಗುತ್ತೆ, ಎಲ್ಲ ವಿಚಾರದ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸೋಣ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಬಿಜೆಪಿ ಎಕನಾಮಿಕ್ ಸೆಲ್ನ ಸದಸ್ಯರಾಗಿರುವಂತಹ GV ಕೃಷ್ಣ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಚಾರ್ಟರ್ಡ್ ಅಕೌಂಟೆಂಟ್ ಆಗಿರುವ ಚಂದ್ರಶೇಖರ್ ಢವಳಗಿ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಇಂಡಿಯಾ ಬುಲ್ಸ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ವಿಶ್ವಾಸ್ ಶೆಟ್ಟಿ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜ್ಯ ಸರ್ಕಾರದ ನಿವೃತ್ತ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ SM ಜಾಮದಾರ್ ಅವರು ಕೂಡ ನಮಗೆ ಮುಂದಿನ ಹಂತದಲ್ಲಿ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಮ್ಮ ಅತಿಥಿಗಳ ಜೊತೆಗೆ ಚರ್ಚೆಯನ್ನು ಆರಂಭಿಸೋದಕ್ಕಿಂತ ಮುಂಚಿತವಾಗಿ ಆಧಾರ್ ಮತ್ತು ಆಸ್ತಿ ನಡುವಿನ ಲಿಂಕ್ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತ 2 ಪಾಯಿಂಟ್ಸ್ ಅನ್ನ, 2 ಪ್ರಶ್ನೆಗಳನ್ನು ನಾವು ಮುಂದಿಟ್ಟುಕೊಂಡು ಚರ್ಚೆಯನ್ನು ಆರಂಭಿಸೋಣ. ಮುಖ್ಯವಾಗಿ ಇಲ್ಲಿರ್ತಕ್ಕಂತಹ ಅಂದ್ರೆ ಆಧಾರ್ ಲಿಂಕ್ ಮಾಡೋದ್ರಿಂದಾಗಿ ಏನಾಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಉದ್ಭವವಾಗತಕ್ಕಂಥ ಒಂದಷ್ಟು ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ಚರ್ಚೆಯನ್ನು ಆರಂಭಿಸೋಣ. ಮೊದಲನೇದಾಗಿ, ಆಸ್ತಿ ವಹಿವಾಟಿನಲ್ಲಿ ಪಾರದರ್ಶಕತೆ ತರಲು ಆಧಾರ್ ಸಂಖ್ಯೆ ಜೋಡಣೆಯ ಅಗತ್ಯ ಇದೆಯೇ ಅನ್ನುವಂತಹದ್ದು ಮುಖ್ಯವಾಗಿರತಕ್ಕಂಥದ್ದು. ಹಾಗೇನೆ ಹೊಸ ಆಸ್ತಿ ವಹಿವಾಟಿಗೆ ಮಾತ್ರ ಆಧಾರ್ ಜೋಡಣೆ ಮಾಡಬೇಕಾ ಅಥವಾ ಎಲ್ಲ ಆಸ್ತಿಯು ಕೂಡ ಜೋಡಣೆ ಮಾಡುವಂಥದ್ದು ಸಾಧ್ಯ ಇದೆಯೇ? ಇದುವರೆಗೆ ಇರತಕ್ಕಂಥ ಎಲ್ಲ ಆಸ್ತಿಯು ಕೂಡ ಆಧಾರ್ ನಂಬರ್ ಜೊತೆಗೆ ಜೋಡಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರುವಂತಹದ್ದು. ಚಂದ್ರಶೇಖರ್ ಢವಳಗಿ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ ಆಧಾರ್ ಜೋಡಣೆ ಇದು ಪಾರದರ್ಶಕತೆ ತರುತ್ತಾ ಅಂತ? ಆಧಾರ್ ಜೋಡಣೆ ಪಾರದರ್ಶಕ ಒಂದು ಹಂತದಲ್ಲಿ ಒಂದು ಒಳ್ಳೆ ಪ್ರಯತ್ನ ಅಂತ ಅನಿಸ್ತದೆ. ಆದರೆ 1 ವರ್ಷ ಹಿಂದ್ಗಡೆ ನಮ್ಮ ಆನರೇಬಲ್ ಪ್ರಧಾನಮಂತ್ರಿಯವರು ಹೇಳಿದರು, ನೀವು ತೋರಿಸ್ತಾ ಇದ್ದೀರಿ ಗೋವಾದಲ್ಲಿ ಸ್ಪೀಚ್ ಮಾಡ್ತಾ, ಯಾವ ರೀತಿ ನಾವು ಎಲ್ಲೆಲ್ಲಿ ಪ್ಲ್ಯಾಟ್ ಮಾಡಿದಾರ, ಏನು ಮಾಡಿದಾರೆ ಅದನ್ನೆಲ್ಲ ತೆಗುವಂಥ ಪ್ರಯತ್ನ ಮಾಡ್ತೀವಿ ಬೇನಾಮಿ ಪ್ರಾಪರ್ಟಿದು ಅಂಥೇಳಿ. ಆದರೆ ಅದು 1 ವರ್ಷ ಆದಮೇಲೂ ಇನ್ನೂ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ತೀರಿ ನೀವೀಗ. ಹರ್ಬೀತ್ ಸಿಂಗ್ ಪೂರಿ ಅವರು ಆನರೇಬಲ್ ಸ್ಟೇಟ್ ಮಿನಿಸ್ಟರ್ ಫಾರ್ ಹೌಸಿಂಗ್ ಆ್ಯಂಡ್, ಬಟ್ ಎಷ್ಟರ ಮಟ್ಟಿಗೆ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದು ಇನ್ನೂ ಪ್ರಶ್ನಾರ್ಥಕ ಇದೆ. ಆಧಾರ ಎಷ್ಟು ಸೆಲ್ಫ್ ಇದೆ, ಸ್ಟಿಲ್ ಸುಪ್ರೀಂ ಕೋರ್ಟಲ್ಲಿ ಡಿಬೇಟ್ ನಡೀತಾ ಇದೆ. ಅದ್ರದ್ದು ಪ್ಯಾನಿಕ್ ಕ್ರಿಯೇಟ್ ಮಾಡಬೇಡಿ ಅಂತ ಹೇಳ್ತಾ ಇದೆ. ಒಂದು ದೃಷ್ಟಿಯಿಂದ ಟ್ರಾನ್ಸ್ಪರೆನ್ಸಿ ದೃಷ್ಟಿಯಿಂದ ಇದು ಒಳ್ಳೆಯದು. ಆದರೆ ಯಾವ ರೀತಿ ನೀವು ಹೇಳ್ತೀರಿ, MLA ಇರ್ಬೋದು, MP ಗಳಿರ್ಬೋದು, ಕಾರ್ಪೊರೇಟ್ ಇರ್ಬೋದು, ಪ್ರತಿಯೊಬ್ಬರು ಬಂದು ಮೆಟ್ರೋ ಸಿಟಿಯಲ್ಲಿ ಒಂದು ಮನೆ ಬೇಕು ಅಂತ ಹೇಳ್ತಾರೆ. ಯಾರ ಹೆಸರಲ್ಲಿ ಇಟ್ಟಿದ್ದಾರೆ, ಏನೇನು ಮಾಡ್ತಾ ಇದ್ದಾರೆ, ಯಾವ ಬೇನಾಮಿ ಹೆಸರಲ್ಲಿದೆ, ಇದೆಲ್ಲ ಹೊರಗೆ ಬರಬೇಕಾದ್ರೆ ಆಧಾರ್ ಲಿಂಕ್ ಮಾಡೋದು ಭಾಳ ಅವಶ್ಯಕತೆ ಇದೆ. ಒಂದು ಸಲ ಇದೇನು ಬ್ಲ್ಯಾಕ್ ಮನಿ ಅಂತ ಹೇಳಿದ್ರು ಶುರು ಮಾಡಿ, ಕ್ಯಾಶಲ್ಲಿ ಭಾಳ ಸಣ್ಣ ಪ್ರಮಾಣದಲ್ಲಿ ಬ್ಲ್ಯಾಕ್ ಮನಿ ಇತ್ತು, ದೊಡ್ಡ ಪ್ರಮಾಣದಲ್ಲಿ ಇರೋದು ಆಸ್ತಿಯಲ್ಲಿ. ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ದುಬೈದಲ್ಲಿ ನಮ್ಮವರೆಲ್ಲ ಆಸ್ತಿ ಇದೆ, ಇಡೀ ಬೇರೆ ಜಗತ್ತೆಲ್ಲ ಆಸ್ತಿ ಇದೆ. ಅದರಲ್ಲಿ ಯಾರ್ಯಾರ್ದು ಆಸ್ತಿ ಇದೆ, ಏನೇನಿದೆ ಅಂಥೇಳಿ ಅವ್ರು ಪ್ರಾಮಾಣಿಕ ಪ್ರಯತ್ನ ಮಾಡ್ಬೋದು ಅಂತ ಆಶಿಸನ್ನು ಹೇಳಿ ಆಧಾರ್ ಲಿಂಕ್ ಆದ್ರೆ ಒಳ್ಳೇದು ಅಂತ ನಾನು ಅಭಿಪ್ರಾಯ ಹೇಳ್ತೀನಿ. ಖಂಡಿತ. ವಿಶ್ವಾಸ ತಾವು ಯಾವ ರೀತಿಗೆ ನೋಡ್ತೀರಿ, ಯಾವುದಕ್ಕೆ ಆಧಾರ್ ಲಿಂಕ್ ಮಾಡಿದ್ರೆ ಅಂದ್ರೆ ಹೊಸ ಟ್ರಾನ್ಸಾಕ್ಷನ್ಸ್ಗೆ ಮಾಡುವಂಥದ್ದು ಒಳ್ಳೇದಿರುತ್ತಾ ಅಥವಾ ಹಿಂದಿನ ಆಸ್ತಿಯು ಕೂಡ ಆಧಾರ್ ಲಿಂಕ್ ಮಾಡಬಹುದು ಅಂತ ಅನ್ಸುತ್ತೆ? 2 ಆಸ್ಪೆಕ್ಟ್ ಇದೆ ಹರಿಪ್ರಸಾದ್ ಅದರಲ್ಲಿ. ಒಂದು, ಹೊಸದ್ರಲ್ಲಿ ಆಬ್ವಿಯಸ್ಲಿ ಮಾಡಲೇಬಹುದು, ಈಸಿ ಆಗುತ್ತೆ ಮಾಡಲಿಕ್ಕೆ. ಬಟ್ ರೆಟ್ರೋಸ್ಪೆಕ್ಟ್ ಮಾಡಬೇಕಂದ್ರೆ ಆಲ್ರೆಡಿ ರಿಜಿಸ್ಟರ್ ಆಗಿರೋ ಪ್ರಾಪರ್ಟಿ ಮಾಡಬೇಕು ಅಂದ್ರೆ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್. ಬಿಕಾಸ್ ನೀವು ಒಂದೊಂದಾಗಿ ಅವರಿಗೆ ನೋಟಿಸ್ ಕಳಿಸಿ ನೀವು ಅದನ್ನ ಪೀಪಲ್ ಮೈಟ್ ಗೋ ಬ್ಯಾಕ್ ಟು ದ ಕೋರ್ಟ್, ಆಗುತ್ತಾ ಇಲ್ವೋ, ಇಟ್ ಮೈಟ್ ಬಿ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್. ಬಟ್ ಓವರ್ ಆಲ್ ಕೇಳಿಕ್ ಹೋದ್ರೆ ಇಟ್ಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್. ಏನಕ್ಕೆ ಅಂದ್ರೆ ಬೇನಾಮಿ ಪ್ರಾಪರ್ಟಿ, ಬ್ಲ್ಯಾಕ್ ಮನಿ ಒಂದು ಡಿಬೇಟ್ ಆಯ್ತು. ಕಾಮನ್ ಮ್ಯಾನ್ಗೆ ಏನು ಬೆನಿಫಿಟ್ ಇದರಲ್ಲಿ ಅಂತ ಹೇಳ್ತೀನಿ ಕೇಳಿ ನಿಮಗೆ. ಈಗ ಎಷ್ಟೊಂದು ಜನಕ್ಕೆ ಒಂದು ಮನೆ ಖರೀದಿ ಮಾಡಬೇಕಂದ್ರೆ ವರ್ಷಗಟ್ಟಲೆ ದುಡಿದ್ರು ಕೂಡ ಮನೆ ಖರೀದಿ ಮಾಡ್ಲಿಕ್ಕೆ ಆಗೋದಿಲ್ಲ. ಏನಕ್ಕೆ? ಎಕ್ಸ್ಪೆನ್ಸಿವ್, ತುಂಬ ದುಬಾರಿ ಮನೆ. ಒಂದು ಚಿಕ್ಕ ಸೈಟ್ ತೊಗೋಬೇಕಾದ್ರೆ ಇವತ್ತು 1.5 ಕೋಟಿ 70 ಲಕ್ಷ 50 ಲಕ್ಷ ಎಲ್ಲ ಇದೆ. ಲ್ಯಾಂಡ್ಗೆ ನಿಜವಾಗ್ಲೂ ಇಷ್ಟು ವ್ಯಾಲ್ಯೂ ಇದೆಯಾ ಅನ್ನೋದು ದೊಡ್ಡ ಪ್ರಶ್ನೆ ಬರುತ್ತೆ. ಲ್ಯಾಂಡ್ಗೆ ಏನಕ್ಕೆ ಇಷ್ಟು ವ್ಯಾಲ್ಯೂ ಬಂತು? ನಂಬರ್ 1 ಏನಕ್ಕೆ ಅಂದರೆ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಮನಿ ಫ್ಲೋ ಆಗ್ತಾ ಇತ್ತು. ಈಗ ಒಂದು ಚಿಕ್ಕ ಪ್ಲಾಟ್ ಇದೆ, ನನಗೆ ಪೊಲಿಟಿಕಲ್ ಮನಿ ಇದೆ, ಬೇರೆ ಬೇರೆ ಪೊಲಿಟಿಕಲ್ ಮನಿ, ಎನಿ ಸಾರ್ಟ್ ಆಫ್ ಮನಿ ಇದೆ. ಈಗ ಅದನ್ನ ಹೂಡಿಕೆ ಮಾಡಲೇಬೇಕು ಅಂದ್ರೆ ಎನಿ ಪ್ರೈಸ್ ತಗೊಂಡು ಪರ್ಚೇಸ್ ಮಾಡ್ತಾ ಇರ್ತೀನಿ. ಸೊ ಎಷ್ಟು ದುಡ್ಡು ಅದ್ರೊಳಗೆ ಹೋಗ್ತಾ ಇರುತ್ತೆ, ಆಟೋಮ್ಯಾಟಿಕ್ ಆಗಿ ಲ್ಯಾಂಡ್ ಪ್ರೈಸ್ ದುಬಾರಿ ಆಗ್ತಾ ಬರುತ್ತೆ. ಸೊ ಕಾಮನ್ ಮ್ಯಾನ್ ಪರ್ಚೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮಾರ್ಕೆಟ್ ವ್ಯಾಲ್ಯೂ, ಇನ್ನೊಂದು ಗವರ್ಮೆಂಟ್ ಮಾರ್ಕೆಟ್ ವ್ಯಾಲ್ಯೂ ಇವತ್ತು ಒಂದು ಸೈಟ್ಗೆ 1 ಕೋಟಿ 1.5 ಕೋಟಿ ಇದ್ರೆ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಇವತ್ತು ಗೈಡೆನ್ಸ್ ವ್ಯಾಲ್ಯೂ ಅಂತ ಮಾಡಿದ್ದಾರೆ ರಿಜಿಸ್ಟ್ರೇಷನ್ ತಗೊಳ್ಳಿಕ್ಕೆ. ಬಟ್ ಅದರ್ವೈಸ್ ನಾರ್ಮಲ್ ವ್ಯಾಲ್ಯೂ ತಗೊಳ್ಳಿಕ್ಕೆ ಹೋದ್ರೆ ಅದಕ್ಕೆ ಆಲ್ಮೋಸ್ಟ್ 50-60% ಡಿಫರೆನ್ಸ್ ಇರುತ್ತೆ. ಏನಕ್ಕೆ ಇಷ್ಟು ಬಂತು? ಈಗ ಅದನ್ನ ಕಡಿಮೆ ಮಾಡಿ ಕಾಮನ್ ಮ್ಯಾನ್ಗೆ ಅಪ್ರೋಚ್ ಆಗಬೇಕಂದ್ರೆ ಈ ಬ್ಲ್ಯಾಕ್ ಮನಿ ಫ್ಲೋ ಕಟ್ ಆಗಬೇಕು.
ಈ ಫೈನಲ್ ಕನ್ಸ್ಯೂಮರ್ಸ್ ಅಂತ ಬರಬೇಕು ನೋಡಿ. ಫಾರ್ ಎಕ್ಸಾಂಪಲ್ ಈಗ ರೇರಾ ಅಂತ ಬಂತು, ರೇರಾ ಅಂತ ಬಂದ್ಮೇಲೆ ಸೇಲ್ಸ್ ಬಿದ್ದೋಗಿದೆ ಅಂತ ನನ್ನ ಪ್ರಕಾರ ಕೇಳಿ ಸೇಲ್ಸ್ ಬಿದ್ದೋಗಿರೋದು ಇನ್ವೆಸ್ಟರ್ ಮಾರ್ಕೆಟ್ ಅಲ್ಲಿ ಮಾತ್ರ. ಇಂಡಿವಿಜುವಲ್ಸ್ ಎಂಡ್ ಯೂಸರ್ ಮಾರ್ಕೆಟ್ ಇನ್ನೂ ನಡೀತಾ ಇದೆ. ಬಿಕಾಸ್ ಅವಾಗ ಯಾರು ಬಿಲ್ಡರ್ಸ್ ಚೆನ್ನಾಗಿ ನಡೆಸ್ತಾ ಇದ್ರು, ಒಳ್ಳೆ ನೀಟಿಗೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಲೊಕೇಶನ್ ಕೊಡ್ತಾರೆ, ಇವತ್ತು ನಡೀತಾ ಇದೆ. ಸೊ ಅದೇ ತರ ನೀವು ಯಾವಾಗ ಪ್ರೈಸ್ ಕಡಿಮೆ ಮಾಡ್ತೀರಾ, ಈ ಲ್ಯಾಂಡ್ ಅಕ್ವಿಸಿಷನ್ ಕಡಿಮೆ ಆಗೋಗುತ್ತೆ, ಎಲ್ಲ ಸರಾಸರಿ ಲೀಗಲ್ ನಡೀತು ಅಂದ್ರೆ ಆಟೋಮ್ಯಾಟಿಕ್ ಆಗಿ ಲ್ಯಾಂಡ್ ಪ್ರೈಸಸ್ ಕಡಿಮೆ ಆಗುತ್ತೆ, ಈಗ ಬಿಲ್ಡಿಂಗ್ ಪ್ರೈಸಸ್ ಕಡಿಮೆ ಆಗುತ್ತೆ. ಸೊ ಅಫೋರ್ಡಬಿಲಿಟಿ ಬರುತ್ತೆ. ಯಾವಾಗ ನೀವು ಬ್ಲಾಕ್ ಮನಿ ಲೋಡ್ ಮಾಡ್ಲಿಕ್ಕೆ ಹೋಗ್ತೀರಾ ಅವಾಗ ಆರ್ಟಿಫಿಷಿಯಲ್ ಇನ್ಫ್ಲೇಷನ್ ಬರುತ್ತೆ. ಬಿಕಾಸ್ ವಿಚ್ ಈಗ ನೋಡಿ, ನಮಗೆ ತಿಳ್ಕೊಳ್ಳಿ, ನಾರ್ಮಲ್ ಸ್ಯಾಲರಿಡ್ ಎಂಪ್ಲಾಯೀಸ್ಗೆ ಎಷ್ಟು ಜನಕ್ಕೆ ಇವತ್ತೊಂದು ಸೈಟ್ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳಿಕ್ಕೆ ಆಗುತ್ತೆ? ಈಗ ಅಫೋರ್ಡಬಲ್ ಹೌಸಿಂಗ್ ಅಂತ ಬರ್ತಾ ಇದೆ. ಅದು ಅಫೋರ್ಡಬಲ್ ಹೌಸಿಂಗ್ ಮಾಡ್ಬೇಕಂತ ಪ್ರಸಾದ್, ಇವಾಗ ನಾನು ಬಿಲ್ಡರ್ ಆಗಿ ನಾನು ಚಾರಿಟಿ ಮಾಡೋಕ್ಕಾಗಲ್ಲ. If I have to build a plot, ನನಗೆ ಲ್ಯಾಂಡ್ ಚೀಪ್ ಸಿಗ್ಬೇಕಲ್ವಾ? ಲ್ಯಾಂಡ್ ಚೀಪ್ ಹೇಗೆ ಸಿಗುತ್ತೆ ಇಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ನನ್ನ ಪ್ರಕಾರ ಐ ಥಿಂಕ್ ಇಸ್ ಬೇನಾಮಿ ಒಂದು ಬ್ಲ್ಯಾಕ್ ಮನಿ ಇಸ್ ವೆರಿ ಬ್ಯೂಟಿಫುಲ್ ವರ್ಡ್. ಖುಷಿ ಆಗ್ಲಿಕ್ಕೆ ಮಾತ್ರ ಪೊಲಿಟಿಕಲಿ ಡಿಬೇಟ್ ಆಗುತ್ತೆ. ಬಟ್ ಲಾಸ್ಟ್ ಮ್ಯಾನ್ಗೆ ನಾವು ವೋಟ್ ಹಾಕೋರಿಗೆ ನಮ್ಮಂತವ್ರಿಗೆ ಏನ್ ಬೆನಿಫಿಟ್? ಐ ಜೆನ್ಯೂನ್ಲಿ ಬಿಲೀವ್ ಇದನ್ನ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರೆ ರೆಟ್ರೋಸ್ಪೆಕ್ಟ್ ಕೂಡ, ಬಿಕಾಸ್ ಅವಾಗಲೇ ನಿಮ್ದು ಗೊತ್ತಾಗೋದು ಯಾರ ಹತ್ರ ಇದೆ. ಈಗ ನಾನು ನೆಕ್ಸ್ಟ್ ಮಾಡ್ತೀನಿ ಅಂದ್ರೆ ಆಲ್ರೆಡಿ ತಿಮಿಂಗಲಗಳು ನುಂಗ್ ಕೂತ್ಕೊಂಡ್ಬಿಟ್ಟಿರುತ್ತೆ ಆಲ್ರೆಡಿ. ಸೊ ರೆಟ್ರೋಸ್ಪೆಕ್ಟ್ ಮಾಡಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ಎಕ್ಸಾಕ್ಟ್ಲಿ. ವಿಶ್ವಾಸ್ ಅವರು ಮಾತಾಡ್ತೀನಿ, ನಾನು ಜಿ ವಿ ಕೃಷ್ಣ ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಯಾವ ರೀತಿಯಾಗಿ ಮೋದಿ ಸರ್ಕಾರ ತೆರ್ತಾ ಇರ್ತಕ್ಕಂಥ ಈ ಒಂದು ಪ್ಲಾನ್ ಹೇಗೆ ಎಫೆಕ್ಟ್ ಗಳನ್ನ ಆಗುತ್ತೆ, ಯಾವ ರೀತಿಯಿಂದ ಪರಿಣಾಮಗಳು ಇದರಿಂದ ಬರುವಂತದ್ದು ಇದೆ. ಈಗಾಗಲೇ ವಿಶ್ವಾಸ ಅದ್ರ ಬಗ್ಗೆ ಹೇಳ್ತಿದ್ರು. ಪ್ರೈಸ್ ಕಡಿಮೆ ಆಗ್ತಕ್ಕಂಥ ಚಾನ್ಸಸ್ ಇದೆ, ಕಾಮನ್ ಮ್ಯಾನ್ಗೆ ಇದರಿಂದ ಬೆನಿಫಿಟ್ ಆಗುವಂಥ ಚಾನ್ಸಸ್ ಇದೆ. ಆದರೆ ಬೇನಾಮಿ ವಿಚಾರದಲ್ಲಿ ಏನಾಗುತ್ತೆ ಇದ್ರ ಬಗ್ಗೆ ಕೂಡ ಮಾತಾಡೋಣ ಚಿಕ್ಕ ಬ್ರೇಕ್ ನಂತರ. ರೇಗಂತ್ರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರಿಸೋಣ. ಆಲ್ರೆಡಿ ವಿಶ್ವಾಸ್ ಹೇಳಿದ್ರು ಇದರಿಂದಾಗಿ ಬಡವರಿಗೆ ಅನುಕೂಲ, ಅಂದ್ರೆ ಸ್ಯಾಲರಿಡ್ ಎಂಪ್ಲಾಯೀಸ್ಗೆ ಇರಬಹುದು, ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ ಆಧಾರ್ ಜೋಡಣೆಯಿಂದ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಆದ್ರೆ ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು ಅಂತೇಳಿ ಆದ್ರೆ ಏನೇನು ಆಗಬೇಕಾಗತ್ತೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಇರುತ್ತೆ. ಕೇವಲ ಆಧಾರ್ ಜೋಡಣೆ ಮಾಡಿದ ತಕ್ಷಣ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತಾ? ಹಾಗೇನೆ ಈಗಾಗಲೇ ತಿಂದಿರುವಂತಹ ತಿಮಿಂಗಿಲಗಳು ಕೂಡ ಇದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಎರಡು ಪ್ರಶ್ನೆಗಳ ಕಡೆಗೆ ನಾವು ಗಮನ ಹರಿಸೋಣ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಇಲ್ಲಿ ನಮಗೊಂದಷ್ಟು ಕ್ಲಾರಿಟಿಯು ಕೂಡ ಸಿಗಬೇಕಾಗುತ್ತೆ. ಆಧಾರ್ ಜೋಡಣೆ ಆದ್ರೆ ಏನೇನು ಆಗ್ಬೋದು ಅನ್ನೋದು. ಇನ್ನು ಎರಡು ಪ್ರಶ್ನೆಗಳ ಕಡೆಗೆ ಗಮನ ಹರಿಸೋಣ ನಾವು. ಎಸ್, ಇದರಲ್ಲಿ ಮುಖ್ಯವಾಗಿ ಇರತಕ್ಕಂಥದ್ದು ಆಧಾರ್ ಜೋಡಣೆಯ ನಂತರ ಬೇನಾಮಿ ಆಸ್ತಿಯನ್ನ ಪತ್ತೆ ಹಚ್ಚೋದಿಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು. ಬಹುಶಃ ರೆಟ್ರೋಸ್ಪೆಕ್ಟಿವ್ ಅಂದ್ರೆ ಹಿಂದಿನ ಆಸ್ತಿಯ ಬಗ್ಗೆಯೂ ಕೂಡ ಇದರಲ್ಲಿ ಜೋಡಣೆ ಮಾಡಿದ್ರೆ ಆಗ ಪತ್ತೆ ಹಚ್ಚೋದಿಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥದ್ದು. ಜೊತೆಗೆ ಬೇನಾಮಿದಾರರು ತಮ್ಮದೇ ಆಧಾರ್ ಸಂಖ್ಯೆಯನ್ನ ನೋಂದಣಿ ಮಾಡಿ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲವೇ? ಬೇನಾಮಿದಾರರೇ ತಮ್ಮದೇ ಆಧಾರ್ ಸಂಖ್ಯೆಯ ಮೂಲಕವಾಗಿ ನೋಂದಣಿ ಮಾಡಿ ತಪ್ಪಿಸಿಕೊಳ್ಳೋದಕ್ಕೆ ಆಗೋದಿಲ್ವೇ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು. ಜಿ ವಿ ಕೃಷ್ಣ ಅವರೇ, ಯಾವ ಕಾರಣಕ್ಕಾಗಿ ಇಂತಹ ಯೋಚನೆ ಇರುವಂತಹದ್ದು ಈ ಆಧಾರ್ ಜೋಡಣೆಯ ವಿಚಾರಕ್ಕೆ? ಆಧಾರ್ ಜೋಡಣೆ ಇದು ಬರೀ ಒಂದು ಆಸ್ತಿ ವಿಷಯದಲ್ಲ, ಸುಮಾರು ವಿಷಯದಲ್ಲಿ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ, ಬ್ಯಾಂಕ್ ಅಕೌಂಟ್ ಇರ್ಬೋದು, ಇನ್ಶೂರೆನ್ಸ್ ಪಾಲಿಸೀಸ್ ಇರ್ಬೋದು, ಎಲ್ಲದಕ್ಕೂ ಫೋನ್ಸ್ ಇರ್ಬೋದು. ಬಹಳ ಅದ್ಭುತವಾದ ಚಿಂತನೆ ಇದು. ಮೋದಿಯವರು ಯಾವಾಗಲೂ ಹೇಳ್ತಾನೆ ಇರ್ತಾರೆ, ನಾ ಕಾವುಂಗ ನಾ ಕಾನೆ ದುಂಗ ಅಂತ. ಅದೇ ರೀತಿ ಈಗ ಬ್ಲ್ಯಾಕ್ ಮನಿ ಮೇಲೆ ಏನು ಅವರು ಡಿಮಾನಿಟೈಸೇಷನ್ ಇರ್ಬೋದು, GST ವಿಷಯದಲ್ಲಿ ಇರ್ಬೋದು, ಎಲ್ಲ ಆದಮೇಲೆ ಇದು ಒನ್ ಆಫ್ ದಿ ಸ್ಟೆಪ್ಸು. ಈಗ ನೋಡಿರ್ಬೋದು ನೀವು, ಆಗಲೇ ಈಗ 2 ಲಕ್ಷದ ಮೇಲೆ ಕ್ಯಾಶ್ ಟ್ರಾನ್ಸಾಕ್ಷನ್ ನಿಲ್ಲಿಸಿದ್ದಾರೆ. ಅಂದರೆ ಪ್ರಾಪರ್ಟಿ ಪರ್ಚೇಸ್ ಇರ್ಬೋದು, ಯಾವುದೇ ಒಂದು ಸಿಂಗಲ್ ಟ್ರಾನ್ಸಾಕ್ಷನಲ್ಲಿ 2 ಲಕ್ಷದ ಮೇಲೆ ಕ್ಯಾಶು ಸಹ ನೀವು ಉಪಯೋಗಿಸಾಗಿಲ್ಲ. ಇನ್ನು ನೆಕ್ಸ್ಟು ಅದರ ಸ್ಟೆಪ್ ಅಂತಂದರೆ ಈ ಆಧಾರ್ ಜೋಡಣೆ ಆಸ್ತಿ ನೋಂದಣಿ ಮಾಡಿದ್ರೆ ಅದ್ಭುತವಾದ ಚಿಂತನೆ ಇದು. ಇದರಲ್ಲಿ ನೀವು 2 ಪ್ರಶ್ನೆ ಹೇಳ್ತಾ ಇದ್ರಿ. ಬೇನಾಮಿದಾರನೇ ಅವನ ಹೆಸರು, ಅವನ ಆಧಾರ, ಅವನ ನಂಬರೇ ಕೊಟ್ಟು ಮಾಡ್ಕೊಂಡು ಅವಾಗ ಬೇನಾಮಿ ಆಗೋದಿಲ್ಲ. ಎಲ್ಲ ಬೇನಾಮಿದಾರನು ಕೂಡ ಬಡವನೇ ಇರ್ತಾನೆ, ತನ್ನ ಡ್ರೈವರ್ ಹೆಸರಿನಲ್ಲೇ ಮಾಡಿರ್ತಾನೆ ಅಥವಾ ಅಟೆಂಡರ್ ಹೆಸರಲ್ಲಿ ಮಾಡಿರ್ತಾನೆ ಅಂತ ಹೇಳಕ್ಕಲ್ಲ. ಬೇನಾಮಿದಾರರು ಕೂಡ ಅಷ್ಟೇ ರಿಚ್ ಇರುತ್ತಾರೆ. ಇದೇ ಪ್ರಶ್ನೆನ ನನಗೆ ಸುಮಾರು ಜನ ಕೇಳ್ತಾರೆ. ಬೇನಾಮಿ ಆಸ್ತಿ ಅಂತ ಹೇಗೆ ಹೇಳ್ತೀರಾ? ಅದು ನನ್ನ ಆಸ್ತಿ ಅಲ್ಲ ಅಂತ ಹೇಳ್ಬಿಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಟು. ಏನ್ ಮಾಡಿದ್ದಾರೆ, ನಿಮ್ಮ ಆಸ್ತಿ ಅಲ್ವಾ, ಹಾಗಾದ್ರೆ ಯಾರ ಆಸ್ತಿ ಯಾರ ಹೆಸರಲ್ಲಿ ಇದೆಯೋ ಅವರು ಅದಕ್ಕೆ ಸೋರ್ಸ್ ಕೊಡಬೇಕು. ಅವ್ರು ಕೊಡ್ಲಿಕ್ಕೆ ಆಗಲ್ವಾ, ಸೆಂಟ್ರಲ್ ಗವರ್ಮೆಂಟ್ ಹೋಗುತ್ತೆ ಆಸ್ತಿ. ಸೊ ಈಗ ಬೇನಾಮಿದಾರ ಅವಂದೇ ಅಂತ ಹೇಳಿ ಅವಂದೇ ಆಧಾರ ಹಾಕಿದ್ರು ಸಹ ಅವನು ಸೋರ್ಸ್ ತೋರಿಸದೆ ಅದು ಮಾಡ್ಲಿಕ್ಕೆ ಆಗುದಿಲ್ಲ. ಅವನಿಗೆ ಸೋರ್ಸ್ ತೋರಿಸ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಖಂಡಿತ ಬೇನಾಮಿ ಆಕ್ಟ್ ಪ್ರಕಾರ ಅವನ ಮೇಲೆ ಆಕ್ಷನ್ ತಗೊಳ್ತಾರೆ, ಆಸ್ತಿ ಅವನ ಕೈಲಿ ಉಳಿಯೋದು ಇಲ್ಲ. ಅದೆಲ್ಲ ಯೋಚನೆ ಮಾಡಿದ್ದಾರೆ. ಆಮೇಲೆ ನೀವು ಹೇಳಿದಾಗೆ ಬ್ಲ್ಯಾಕ್ ಮನಿ ಇನ್ ರಿಯಲ್ ಎಸ್ಟೇಟ್ ಕಮ್ಮಿ ಆದಷ್ಟು ನಮ್ಮ ವಿಶ್ವಾಸ ಅವ್ರು ಹೇಳಿದಾಗೆ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ. ಅದರಲ್ಲೂ ನೀವು ಬೆಂಗಳೂರು ಅಂತ ಸಿಟಿನಲ್ಲಿ ಮನೆ ಅಂತ ತಗೊಳ್ಳೋದು ನಿಮ್ಮ ಬಿಟ್ಬಿಡಿ.
ಸಣ್ಣ ಊರುಗಳಲ್ಲೂ ಸಹ ಇವತ್ತು 3,000 2,000 ಸ್ಕ್ವೇರ್ ಫೀಟ್ಗೆ ಅಂತಂದರೆ ಬಡವರು ಎಲ್ಲಿಗೆ ಹೋಗಬೇಕು? ಇದು ಲಾಸ್ಟ್ 2004ರಿಂದ 2014ವರೆಗೂ ಎಕಾನಮಿ ಬೆಳೀತು, GDP ಬೆಳೀತು ಎಲ್ಲ ಹೇಳಿದ್ರು. ಆದರೆ ವ್ಯಾಲ್ಯೂ ಬೆಳೀತು ಅಷ್ಟೇ ಹೊರತು 1% ಜನ 48% ಆಸ್ತಿ ಆ ದೇಶ ಇಟ್ಕೊಂಡ್ರೆ 10% ಜನ 80% ಇಟ್ಕೊಂಡ್ರೆ ಇನ್ನು ಉಳಿದಿದ್ದ ಜನದ ಗತಿ ಏನು? ಹೀಗೆ ಮಾಡಿ ರಿಯಲ್ ಎಸ್ಟೇಟು ಮತ್ತು ಗೋಲ್ಡ್ ವಿಷಯದಲ್ಲಿ, ಆಮೇಲೆ ಬ್ಲ್ಯಾಕ್ ಮನಿ ಒಂದು ಬಿಡಿ, ಒಳಗಡೆ ಎಲ್ಲರ ತಲೆ ಮೇಲೆ ಒಂದು ಸೂರು ಕೊಡ್ತೀವಿ ಅಂತ ಹೇಳ್ಕೊಂಡು ಮೋದಿ ಸರ್ಕಾರ ಅದೆಲ್ಲ ನೋಡಿದಾಗ ಇದು ನಿಜವಾಗ್ಲೂ ಇಟ್ಸ್ ಎ ಬ್ಯೂಟಿಫುಲ್ ಮೂವ್. ಇದಾಗಬೇಕು. ಬಟ್ ನನ್ನ ಪ್ರಕಾರ ಇದು ಸದ್ಯಕ್ಕೆ ಆಗೋದಿಲ್ಲ, ಇನ್ನೂ ಸಮಯ ತಗೊಳುತ್ತೆ. ಅದಕ್ಕೆ ಮೋಸ್ಟ್ಲಿ ಮುಂದಿನ ವರ್ಷದಲ್ಲಿ ಈ ಯೋಜನೆ ಮಾಡಬಹುದು ಅಂತ ನನಗೆ ಅನಿಸ್ತಾ ಇದೆ. ಎಸ್, ಖಂಡಿತ. ಹಾಗೇನೆ ಜಾಮದಾರ್ ಅವರು ಕೂಡ ನಮ್ಗೆ ಜಾಯ್ನ್ ಆಗಿದ್ದಾರೆ. ಜಾಮದಾರ್ ಅವರೇ, ತಾವು ಯಾವ ರೀತಿ ನೋಡ್ತೀರಿ ಆಧಾರನ ಜೋಡಣೆ ಮಾಡುವಂತದ್ದು? ಇದರಿಂದಾಗಿ ಆಸ್ತಿ ವಹಿವಾಟಿನ ಮೇಲೆ ಹೆಚ್ಚು ನಿಗಾ ಇಡೋದಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಬೇನಾಮಿದಾರರ ಮೇಲೆ ಇದರಿಂದಾಗಿ ಕ್ರಮ ಕೈಗೊಳ್ಳೋದಕ್ಕೆ ಅಥವಾ ಬೇನಾಮಿ ಆಸ್ತಿಯನ್ನು ಮುಟ್ಟುಗೋಲು ಹಾಕೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ ಅಂತೇಳಿ ಅನ್ಸುತ್ತೆ? ಖಂಡಿತವಾಗಿಯೂ ಆಗುತ್ತೆ. ಇದೊಂದು ಬಹಳ ಅದ್ಭುತವಾದಂಥ ಕ್ರಮ. ಓಕೆ, ಈ ಕ್ರಮದಿಂದ ಕೇವಲ ಬೇನಾಮಿದಾರ್ಗೆ ಅಷ್ಟೇ ಅಲ್ಲ, ಬಹಳಷ್ಟು ಲಾಭಗಳಾಗುತ್ತೆ. ಮೊದಲನೇದಾಗಿ ಸರ್ಕಾರಕ್ಕೆ ಬರ್ತಕ್ಕಂಥ ಏನು ವೆಲ್ತ್ ಟ್ಯಾಕ್ಸ್ ಇದೆ ಅದು ಚೆನ್ನಾಗಿ ಲೆಕ್ಕ ಹಾಕ್ಲಿಕ್ಕೆ ಮತ್ತು ವಸೂಲಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹೌದು. ಅದ್ರ ಜೊತೆಗೆ ಯಾರ್ಯಾರು ವಿಶೇಷವಾಗಿ ಸರ್ಕಾರದ ವತಿಯಿಂದ ಕೆಲವು ನಿಯಮಗಳಿಗೆ ಒಳಪಟ್ಟು ಈ ನಿವೇಶನಗಳನ್ನ ಪಡ್ಕೊಳ್ತಾರೆ, ಅವರು ಬಹಳಷ್ಟು ಸಲ ಸುಳ್ಳು ಹೇಳ್ತಾರೆ. ನನಗೆ ಯಾವ್ದು ಸೈಟ್ ಇಲ್ಲ, ಮನೆ ಇಲ್ಲ ಅಂತ ಹೇಳ್ಕೊಂಡಿರ್ತಾರೆ, ಅಥವಾ ಜಮೀನ್ ಇಲ್ಲ ಅಂತ ಹೇಳ್ಕೊಂಡಿರ್ತಾರೆ. ಈಗ ಆಧಾರಕ್ಕೆ ಅದು ಲಿಂಕ್ ಆದ್ಮೇಲೆ ಅದಕ್ಕೆ ನೇರವಾಗಿ ಗೊತ್ತಾಗ್ಬಿಡ್ತದೆ ಇವ್ರ ಹೆಸರು ಏನೇನಿದೆ ಅಂತ. ಅವಾಗ ಸುಳ್ಳು ಹೇಳಕ್ಕೆ, ಸರ್ಕಾರಕ್ಕೆ ಮೋಸ ಮಾಡೋಕೆ ಆಗೋದಿಲ್ಲ. ಫಾಲ್ಸ್ ಅಫಿಡವಿಟ್ ಗಳನ್ನು ಕೊಟ್ಟು ಅದ್ರ ಜೊತೆಗೆ ಮುಂದಿದೆ ಇಲ್ಲ, ಅದ್ರ ಜೊತೆಗೆ ಇನ್ನೇನಾಗುತ್ತೆ, ಇನ್ಕಮ್ ಟ್ಯಾಕ್ಸ್ ಅನ್ನ ಸರಿಯಾಗಿ ಅಸೆಸ್ಮೆಂಟ್ ಮಾಡಬಹುದು, ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ಸರಿಯಾಗಿ ವಸೂಲು ಮಾಡಬಹುದು. ಆಮೇಲೆ ಜೊತೆಗೆ ಯಾವ್ಯಾವ ಗ್ರಾಮ ಪಟ್ಟಣಗಳಲ್ಲಿ ಆಸ್ತಿ ಇರ್ತದೆ, ಆಸ್ತಿಗಳನ್ನ ನಿಖರವಾಗಿ ಪತ್ತೆ ಹಚ್ಚಿಬಿಟ್ಟು ಆಸ್ತಿ ತೆರಿಗೆಯನ್ನು ಕೂಡ ಅದರಲ್ಲಿ ನೇರವಾಗಿ ನಿಖರವಾಗಿ ನಿಗದಿಗೊಳಿಸಿ ವಸೂಲು ಮಾಡಕ್ಕೆ ಅನುಕೂಲ ಆಗುತ್ತೆ. ಇದು ನೀವು ಹೇಳಿದಾಗೆ ಬೇನಾಮಿ ಏನು ಸೈಟ್ಗಳನ್ನ, ಮನೆಗಳನ್ನ, ಜಮೀನುಗಳನ್ನ ಹಿಡ್ಕೊಂಡಿರ್ತಾರೆ ಅವ್ರಿಗಂತೂ ಬಹಳ ದೊಡ್ಡ ಪಿಟ್ ಬೀಳುತ್ತೆ. ಅದರಿಂದಾಗಿ ಈ ಕ್ರಮ ಬಹಳ ಜನಪ್ರಿಯ ಆಗೋದಿಲ್ಲ, ಬಟ್ ದೇಶಕ್ಕೆ ಬಹಳ ಅತ್ಯಂತ ಉಪಯುಕ್ತವಾದಂತಹ ಇದು ಕ್ರಮ. ಎಸ್, ಖಂಡಿತ. ಜಾಮದಾರ್ ಅವರೇ ಮಾತಾಡ್ತೀನಿ. ಇದು ಜನಪ್ರಿಯ ಆಗದೆ ಇರಬಹುದು, ಆದ್ರೆ ಇದು ಜನಕ್ಕೆ ಉಪಯೋಗ ಆಗತಕ್ಕಂತಹ ಕ್ರಮ ಆಗಬಹುದು ಇಂತ ಆಧಾರ್ ಜೋಡಣೆ ಅನ್ನೋದ್ರ ಬಗ್ಗೆ ಜಾಮದಾರ್ ಅವರು ಕೇಳಿದ್ರು. ಚರ್ಚೆ ನಾವು ಮುಂದುವರಿಸೋಣ. ವಿಶ್ವಾಸ್ ಮಾತಾಡ್ತೀನಿ ನಾನು ನಿಮ್ ಜೊತೆಗೆ, ಹಾಗೇನೆ ಢೊಳಗೆ ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಚರ್ಚೆ ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ಮೃಗಾನಂದ್ರ, ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರಿಸೋಣ. ಆಧಾರ್ ಜೋಡಣೆ ಇದು ಜನಪ್ರಿಯ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇದು ಜನಪರವಾಗಿರುತ್ತೆ ಅನ್ನುವಂಥ ವಿಚಾರವನ್ನು ಈಗಾಗಲೇ ನಮ್ಮ ಜೊತೆಗೆ ಜಾಮದಾರ್ ಅವರು ಹೇಳ್ತಾ ಇದ್ರು. ಚರ್ಚೆ ನಾವು ಮುಂದುವರಿಸೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನು 2 ಪ್ರಶ್ನೆಗಳ ಕಡೆ ಗಮನ ಹರಿಸೋಣ. ಮೋದಿ ಸರ್ಕಾರದ ಕ್ರಮದಿಂದ ಕಪ್ಪು ಕುಳಗಳು ಸಂಪಾದಿಸಿದ ಕಪ್ಪು ಸಂಪತ್ತು ಹೊರಬರುತ್ತಾ, ಆದ್ರೆ ಬ್ಲಾಕ್ ಅಸೆಟ್ ಏನಿದೆ ಅದು ಹೊರಬರೋದಕ್ಕೆ ಸಾಧ್ಯ ಆಗುತ್ತಾ ಇಂತಹ ಕ್ರಮವನ್ನ ಕೈಗೊಂಡ್ರೆ ಅನ್ನುವಂತಹದ್ದು. ಹಾಗೇನೆ ಆಧಾರ್ ಲಿಂಕ್ ಆದ್ರೆ ಆಸ್ತಿ ವಹಿವಾಟಿನಲ್ಲಿ ಅಕ್ರಮ ತಡೆಯುವುದು ಸುಲಭ ಆಗುತ್ತಾ? ಯಾಕಂದ್ರೆ ಒಂದೇ ಆಸ್ತಿಯನ್ನ ಹಲವರಿಗೆ ಮಾರಾಟ ಮಾಡಿರ್ತಕ್ಕಂಥ ಅನೇಕ ಪ್ರಕರಣಗಳನ್ನು ನಾವು ಬೆಂಗಳೂರಿನಂತಹ ನಗರದಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ಇದೆಲ್ಲದಕ್ಕೂ ಕೂಡ ತಡೆ ಬೀಳುತ್ತಾ? ಯಾಕಂದ್ರೆ ಇದುವರೆಗೂ ಕೂಡ ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ಅದು ಸಕ್ರಮ ಅಲ್ಲ ಅನ್ನುವಂತಹ ಒಂದು ಸ್ಟ್ಯಾಂಡರ್ಡ್ ಆನ್ಸರ್ ಬರುತ್ತೆ ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸುವಂತ ಪ್ರಕ್ರಿಯೆ ಮಾತ್ರ ಹಾಗೆಯೇ ಮುಂದುವರಿತಾ ಇರುತ್ತೆ. ಈ ಕಾರಣಕ್ಕಾಗಿ ಇಂತಹದ್ದಕ್ಕೂ ಕೂಡ, ಈ ಅಕ್ರಮಗಳಿಗೂ ಕೂಡ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಆಗುತ್ತಾ ಅಂತ ವಿಶ್ವಾಸ ತಾವು ಯಾವ ರೀತಿ ನೋಡ್ತೀವಿ? ಜಾಮದಾರ್ ಒಂದು ಪಾಯಿಂಟ್ ಹೇಳ್ತಾ ಇದ್ರು, ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಪಾಪ್ಯುಲರ್ ಆಗೋದಿಲ್ಲ, ಬಟ್ ಇಟ್ ವಿಲ್ ಬಿ ವೆರಿ ಗುಡ್ ಥಿಂಗ್ ಅಂತ. ನಾನು ಐ ಥಿಂಕ್ ಎರಡೂ ಆಗುತ್ತೆ, ಪಾಪ್ಯುಲರ್ ಆಗುತ್ತೆ, ಇದು ಐ ಥಿಂಕ್ ಒಳ್ಳೇದು ಆಗುತ್ತೆ. ಏನಕ್ಕೆ ಅಂದ್ರೆ ನೋಡಿ, ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಬೇನಾಮಿ ಅಂದ್ರೆ ಏನದು. ಫಸ್ಟ್ ಆಫ್ ಆಲ್, ಈಗ ನನ್ನ ಅರ್ಹತೆಗೆ ಮೀರಿ, ನನ್ನ ಆದಾಯಕ್ಕೆ ಮೀರಿ ನನ್ನ ಹತ್ರ ಪ್ರಾಪರ್ಟೀಸ್ ಇದ್ರೆ ಒಂದು ಬೇನಾಮಿ ಆಗುತ್ತೆ. ಇನ್ನೊಂದು, ನಾನು ಖರೀದಿ ಮಾಡಿ ಇನ್ನೊಬ್ಬರ ಹೆಸರಿಗೆ ರಿಜಿಸ್ಟರ್ ಮಾಡಿದ್ರೆ ಅದು ಬೇನಾಮಿ ಆಗುತ್ತೆ. ಆದರೆ ಬೇನಾಮಿ ಆಕ್ಟ್ ಪ್ರಕಾರ ನನ್ನ ಹೆಂಡತಿ, ಅದರ ಮಕ್ಕಳು, ಅವ್ರು ಬೇಕಾದ್ರೆ ನನ್ನ ಆದಾಯ ಇದ್ದು ನಾನು ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಅದು ಬೇನಾಮಿ ಆಗೋದಿಲ್ಲ. ಬಟ್ ಇಫ್ ಐ ಹ್ಯಾವ್ ಟ್ರಾನ್ಸ್ಫರ್ಡ್ ಸಂಬಡಿ ಎಲ್ಸ್, ನಮ್ಮ ಹರಿಪ್ರಸಾದ್ ಮಾಡಿದೆ ನನ್ನ ಹೆಸರಿಗೆ, ಲಿಂಕೇ ಇಲ್ಲ, ವೈ ಹ್ಯಾವ್ ಐ ಮೇಡ್ ಇಟ್ ಒಂದು. ಆದ್ರೆ ಈಗ ಏನಾಗಿದೆ, ಟೆಕ್ನಾಲಜಿ ಇಲ್ಲ. ಈಗ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋದ್ರು ಕೂಡ ನಾವು ಫಿಂಗರ್ ಸ್ಕಿನ್ ತಗೋತೀನಿ, ಒಂದು ಫೋಟೋ ತಗೋತೀವಿ, ಮಾಡ್ತೀವಿ, ಎಲ್ಲ ಆಗುತ್ತೆ. ಬಟ್ ಟೆಕ್ನಾಲಜಿ ಎಲ್ಲಿ ಬಂದ್ಬಿಟ್ಟಿದೆ ಅಂದ್ರೆ ಈಗ ಬಿಕಾಸ್ ಆಫ್ ಆಧಾರ್.
ಬಯೋಮೆಟ್ರಿಕ್ ಸ್ಕ್ಯಾನ್ಸ್, ನಂದು ಕಣ್ಣು ಐರಿಸ್ ಒಂದು ಮತ್ತೆ ಇದು ರೈಟ್, ಅದನ್ನ ಡೂಪ್ಲಿಕೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಐ ಮೀನ್ ಇಟ್ಸ್ ಯುನಿಕ್ ಸಿಗ್ನೇಚರ್ ಪ್ಯಾಟರ್ನ್ ದಟ್ ಇಟ್ ಹ್ಯಾಸ್. ಸೊ ಅದನ್ನ ಬಯೋಮೆಟ್ರಿಕ್ ಆಗಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ನೋಡಿ, ಈ ಇವರು ಕೂಡ ಸುಮ್ಮನೆ ಬಂದು ಒಂದೊಂದಾಗಿ ಅವ್ರಿಗೆ ಇಷ್ಟ ಬಂದಾಗೆ ಮಾಡ್ತೀರಿ ಅಂತ ಹೇಳಕ್ಕಾಗಲ್ಲ. ಐ ಥಿಂಕ್ ದೇ ಬೀಂಗ್ ಗೈಡೆಡ್ ರಿಯಲಿ ವೆಲ್. ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ತರ್ತಾ ಇದ್ದಾರೆ. ಫಸ್ಟ್ ಬ್ಯಾಂಕ್ ಲಿಂಕ್ ಮಾಡಿದ್ರು, ಇನ್ಕಮ್ ಟ್ಯಾಕ್ಸ್ ಲಿಂಕ್ ಮಾಡಿದ್ರು. ಈಗ IT ಫೈಲ್ ಮಾಡ್ಬೇಕಂದ್ರೆ ನನ್ನ ಪ್ಯಾನ್ ನಂಬರ್ ಹಾಕ್ಬೇಕು ಮತ್ತು ಆಧಾರ್ ಕೂಡ ಲಿಂಕ್ ಮಾಡಬೇಕು, ನನ್ನ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಬೇಕು. LPG ಕನೆಕ್ಷನ್ಸ್ ನೋಡಿ, LPG ಕನೆಕ್ಷನ್ಸ್ ಲಿಂಕ್ ಮಾಡಿದ್ಮೇಲೆ ಆಲ್ಮೋಸ್ಟ್ 2-3 crore ಕನೆಕ್ಷನ್ಸ್ ಹ್ಯಾವ್ ಗಾನ್ ಡೌನ್, ರೈಟ್, ಕಡಿಮೆ ಆಗ್ತಾ ಇದೆ. ಸೊ ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಲಾಸ್ಟ್ ಬರ್ತಿದ್ದು ದಿಸ್ ಇಸ್ ದಿ ಫೈನಲ್ ಫ್ರಾಂಟಿಯರ್ ಅಂತ ನನ್ನ ಪ್ರಕಾರ. ಫೈನಲ್ ಫ್ರಾಂಟಿಯರ್ ಇದು ಮೊನ್ನೆ ಮಾಡಿದ ಪ್ಲಾನ್ ಅಲ್ಲ. ದಿಸ್ ಬೀನ್ ಥಾಟ್ ಅಬೌಟ್ 2-3 years ಬ್ಯಾಕ್. ಬಟ್ ಸ್ಲೋ ಅಂಡ್ ಸ್ಟಡಿ ಇಂಪ್ಲಿಮೆಂಟ್ ಮಾಡ್ತಾರೆ. ಈಗ ನೀವು ಹೇಳಿದ್ರೆ ಮೊದಲು ಮಾಡಿದ್ದು ಟ್ರಾನ್ಸಾಕ್ಷನ್ಸ್ ಹಿಂಗ್ ಹಿಡಿತೀರಾ ಅಂತ. ನಾನು ಒಂದೊಂದಾಗಿ ಟ್ರಾನ್ಸಾಕ್ಷನ್ ನಿಮ್ಮ ಹತ್ರ ಬಂದ್ಬಿಟ್ಟು ವಾಪಸ್ ಆಧಾರ್ ಲಿಂಕ್ ಮಾಡಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ನಾನೇನ್ ಮಾಡಬೇಕು, ಆಧಾರ್ ಲಿಂಕ್ ಮಾಡಿದ್ರೆ ನಾನು IT ಲಿಂಕ್ ಮಾಡ್ತೀನಿ. ಐ ಜಸ್ಟ್ ಹ್ಯಾವ್ ಟು ಕ್ರಾಸ್ ರೆಫರೆನ್ಸ್ ಇಟ್. ಈಗ ಕ್ರಾಸ್ ರೆಫರೆನ್ಸಿಂಗ್ ಮಾಡ್ತಾ ಇರಬೇಕಾದ್ರೆ ಇದು ನನಗೆ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದ್ ಕಡೆ ನೀವು 10 ಎಕರೆ ಜಾಗ ಇಟ್ಟಿದ್ದೀರಾ, ಬಟ್ ನೀವು IT ಫೈಲಿಂಗ್ ಅಲ್ಲಿ ಯು ನಾಟ್ ಇವನ್ ಪೇಯಿಂಗ್ 2 lakh 3 lakh ಇದು ಟ್ಯಾಕ್ಸ್. ಸೊ ವೇರ್ ಡಿಡ್ ಯು ಗೆಟ್ ದಿಸ್ ಪ್ರಾಪರ್ಟಿ ಫ್ರಮ್? ಸೊ ಇದೆಲ್ಲ ಹರಿಪ್ರಸಾದ್, ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ದಿಸ್ ಇಸ್ ಗೋನ್ ಟು ಬಿ ಅ ಫಿನಾಮಿನಲ್ ಥಿಂಗ್. ಒಂದು ಇಂಟರ್ಲಿಂಕ್ ಮಾಡ್ತಾ ಬರಬೇಕು, ಅದರ್ವೈಸ್ ಇಟ್ಸ್ ನಾಟ್ ಗೋನ್ ಹ್ಯಾಪನ್. ಇನ್ನೇ ಹೇಳಿದ್ರೆ ಒಂದು ಪ್ರಶ್ನೆ ಕೇಳಿದ್ರಿ, ಅದು ಗೊತ್ತಾಗ್ಲಿಲ್ಲ ನಂಗೆ. ಅಂದ್ರೆ ನಿಮ್ಮ ಹಳೆ ಈಗ ಒಂದು ಅಕ್ರಮವಾದಂತ ಟ್ರಾನ್ಸಾಕ್ಷನ್ಸ್ ನಡೀತದೆ. ಎಕ್ಸಾಕ್ಟ್ಲಿ, ಮಲ್ಟಿಪಲ್ ಟ್ರಾನ್ಸಾಕ್ಷನ್ಸ್ ನೋಡಿ, ಅಂದ್ರೆ ಮಲ್ಟಿಪಲ್ ರಿಜಿಸ್ಟ್ರೇಷನ್ ನಡೆಯುತ್ತೆ. ಒಂದೇ ಪ್ರಾಪರ್ಟಿ ಇರುತ್ತೆ, ಒಂದೇ ಸೈಟ್ ಇರುತ್ತೆ, ಅದನ್ನ 3 ಜನಕ್ಕೆ ಮಾರಿರ್ತಾರೆ ನಾವು. ಇದುವರೆಗೆ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಇನ್ನೊಂದು ಹೇಳ್ತೀನಿ ಹರಿಪ್ರಸಾದ್, ಸಿ ದೇರ್ ಇಸ್ ನಥಿಂಗ್ ಕಾಲ್ಡ್ ಫೂಲ್ ಪ್ರೂಫ್ ಪ್ಲಾನ್ ಫಾರ್ ಎನಿಥಿಂಗ್, ರೈಟ್? ಇವನ್ ಸೈಟ್ ಲೈಕ್ ನಾಸಾ ಗೆಟ್ಸ್ ಹ್ಯಾಕ್ಡ್ ಸಮಟೈಮ್ಸ್. ಸೊ ಫೂಲ್ ಪ್ರೂಫ್ ಅಂತ ಯಾವುದೂ ಇಲ್ಲ. ಬಟ್ ನಿಮ್ಮ ಇಂಪ್ಲಿಮೆಂಟೇಷನ್ ಮಾಡೋ ಪ್ರಿನ್ಸಿಪಲ್ಸ್ ಕರೆಕ್ಟ್ ಆಗಿದೆಯಾ, ಅದ್ರ ಮೇಲೆ ಹೋಗುತ್ತೆ. ತಾವು ಯಾವ ರೀತಿ ನೋಡ್ತೀರಿ, ಇದರಿಂದ ಬ್ಲಾಕ್ ಅಸೆಟ್ ಅನ್ನ ಹೊರಗಡೆ ತರೋದಕ್ಕೆ ಆಗುತ್ತೆ ಅಂತ ಅನ್ಸುತ್ತೆ? ಯಾವುದೇ ಏನು ಯೋಜನೆಗಳು ತಂದರು, ಡಿಮಾನಿಟೈಸೇಷನ್ ಇರ್ಬೋದು, ರೀಸೆಂಟ್ಲಿ GST ಲಾಂಚ್ ಮಾಡಿದರು. ಈವನ್ ಆಧಾರ್ ತರಬೇಕಾದ್ರೆ ಬೆಂಗಳೂರಲ್ಲಿ ಚುನಾವಣೆ ಆಗ್ಬೇಕಾದ್ರೆ MP ಅವರು ಇಲ್ಲಿಂದ ಅನಂತಕುಮಾರ್ ಅವರು ಹೇಳಿದ್ರು, ನಾನು ಆಧಾರ್ ಸ್ಕ್ರ್ಯಾಪ್ ಮಾಡಿಬಿಡ್ತೀನಿ ಅಂತೇಳಿ. ಚೇರ್ಮನ್ ಇದ್ರು, ಅವ್ರನ್ನೇ ತಂದು ಆಮೇಲೆ ಸಂವಾದ ಮಾಡಿದೆ, ಇದರ ಅರ್ಥ ಏನಿದೆ, ಇದರಲ್ಲಿ ಏನು ಉಪಯೋಗ ಇದೆ ಅಂತೇಳಿ ಮೋದಿ ಹತ್ರ ಅರ್ಧ ಗಂಟೆ ನಂದಲ್ಲಿ ಚರ್ಚೆ ಮಾಡಿದಾಗ ಇಟ್ ವಿಲ್ ಬಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಂತೇಳಿ ಐಡಿಯಾ ಅಂತೇಳಿ ತೊಗೊಂಡ್ರು. ಆದರೆ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಸಾಕಷ್ಟು ಹರಡಲಿದೆ. ಹೌದು, ಇದು ಈ ನೀವು ಹೇಳ್ದಂಗೆ ಹಿಂದಿನ ಆಸ್ತಿಯನ್ನು ವಾಪಸ್ ರಿಜಿಸ್ಟ್ರೇಷನ್ ಮಾಡಬೇಕು ಅಥವಾ ಆಧಾರ್ ಲಿಂಕ್ ಮಾಡಬೇಕಾದ್ರೆ ಇಟ್ಟು ಸುಲಭ ಇಲ್ಲ. ಆ್ಯಂಡ್ ಯು ಶುಡ್ ನಾಟ್ ಕ್ರಿಯೇಟ್ ಎ ಪ್ಯಾನಿಕ್ ಅಮಂಗ್ ದ ಪೀಪಲ್, ವೋಟರ್ಸ್. ಈಗ ಆಧಾರ್ ಬ್ಯಾಂಕಲ್ಲಿ ಲಿಂಕ್ ಮಾಡ್ಬೇಕಾದ್ರೆ ಎವ್ರಿ ಡೇ ಮೆಸೇಜ್ ಬರುತ್ತೆ, ಲಿಂಕ್ ಮಾಡಿದವ್ರಿಗೆ ಬರುತ್ತೆ, ಮಾಡದೇ ಇರೋರು ಬರುತ್ತೆ. ದೇರ್ ಇಸ್ ನೋ ಪ್ರೂಫುಲ್ ಸಿಸ್ಟಮ್. ನಾವು ಮಾಡಿದ ನಂತರ ನನ್ನ ಮೆಸೇಜ್ ಬಂದಾಗಲ್ಲ. ಎರಡನೇದು ನಾನು ಮೊಬೈಲ್ ಬಂದ್ ಮಾಡಿಬಿಡ್ತಾರೆ ಇಮಿಡಿಯೇಟ್ಲಿ ಲಿಂಕ್ ಮಾಡದೆ ಹೋದ್ರೆ. ಅದೇ ರೀತಿ ನಿಮ್ಮ ಪ್ರಾಪರ್ಟಿ ನಿಮ್ಮದಲ್ಲ ಸರ್ಕಾರಕ್ಕೆ ಹೋಗುತ್ತೆ ಅಂತ ಇವ್ರು ಹೇಳ್ತಾ ಇದ್ರು. ಆ ರೀತಿ ಯಾವ ಪ್ರಾಪರ್ಟಿ ಇದೆ, ಎಲ್ಲಿದೆ, ತಂಗಿ ಹೆಸರಿದೋ, ಆಸ್ತಿ ಹೆಸರಿದೋ, ಮಗನ ಹೆಸರಲ್ಲಿ ಖರೀದಿ ಮಾಡಿದನೋ, ಬೇನಾಮಿನ, ಇದನ್ನು ಇಷ್ಟು ಸುಲಭವಾಗಿ ಇದು ಬೇನಾಮಿ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಬಟ್ ಬೇನಾಮಿ ಆ್ಯಕ್ಟ್ ಇವತ್ತು ಇವ್ರು ತಂದಿದ್ದಲ್ಲ. ಬೇನಾಮಿ ಆ್ಯಕ್ಟ್ UPA ಗೌರ್ಮೆಂಟಲ್ಲೇ ಆಲ್ರೆಡಿ ಇಟ್ ಈಸ್ ಎಕ್ಸಿಸ್ಟಿಂಗ್ ಲಾ. ದ ಎನ್ಫೋರ್ಸಿಂಗ್ ಮೆಥಡ್ ಅದನ್ನು ಪ್ಯಾನಿಕ್ ಕ್ರಿಯೇಟ್ ಲಾರ್ದಂಗೆ ಎನ್ಫೋರ್ಸ್ ಮಾಡಬೇಕು. ಬೇನಾಮಿ ಆಸ್ತಿ ಎಲ್ಲಿದೆ, ನೀವು ಹೇಳಿದಾಗ ಯಾರು ಬಡವ್ರ ಹತ್ರ ಇದೆಯಾ? ಅಲ್ಲ, ಬಡವ್ರ ಹತ್ರ ಆಸ್ತಿ ಇರೋದು ಯಾರ ಹತ್ರ ಇದೆ? ಎಲ್ಲಾ ಕ್ರಮನೂ ನೇರವಾಗಿ ಹಿಟ್ ಮಾಡೋದು. ಹಿಟ್ಟಿಂಗ್ ದಟ್ ವಾಟ್ ಈಸ್ ಸೇಯಿಂಗ್ ಇಸ್ ರೈಟ್. ಸ್ಲೈಟ್ಲಿ ಡಿಸ್ಅಗ್ರಿ ಹಿಯರ್. ನೋಡಿ, ಬೇನಾಮಿ ಆಕ್ಟ್ ಹಸ್ ಬೀನ್ ಆಕ್ಟೆಡ್ 1968. ಇವತ್ತಿನಲ್ಲ ಅದು 88 ಅಲ್ಲ. ಇಟ್ ಹಸ್ ಬೀನ್ ಚೇಂಜ್ಡ್ ಇನ್ 2016 ರೀಸೆಂಟ್ಲಿ. ಬೇನಾಮಿ ಆಕ್ಟ್ ಇನಿಷಿಯಲಿ ಇದ್ದಿದ್ರಲ್ಲಿ ಅದ್ರ ಮೇಲೆ ಪೀನಲ್ ಆಕ್ಷನ್ ತಗೊಳ್ಳಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಲೇಟೆಸ್ಟ್ ಬೇನಾಮಿ ಆಕ್ಟ್ ಅಲ್ಲಿ ನೋಡಿ, ಲಿಂಕ್ ಮಾಡ್ಕೊಡಾಗ ಪ್ರಿಪೇರ್ ದ ಪೀನಲ್ ಆಕ್ಷನ್. ಈಗ ಜನಗಳ ತಿಳುವಳಿಕೆ ಬಂದ್ಬಿಡ್ಲಿ ಹೇಳ್ಬಿಡ್ತೇನೆ ನೋಡಿ. ಅದರ ಲೇಟೆಸ್ಟ್ ಬೇನಾಮಿ ಆಕ್ಟ್ ಪ್ರಕಾರ ಒಂದು ಅಪ್ರೂವಿಂಗ್ ಇನಿಷಿಯೇಟಿಂಗ್ ಆಫೀಸರ್ ಅಂತ ಇರ್ತಾರೆ, ಆಮೇಲೆ ಅಪ್ರೂವಿಂಗ್ ಅಥಾರಿಟಿ ಅಂತ ಇರ್ತಾರೆ, ಮತ್ತೆ ಅಡ್ಜುಡಿಕೇಟಿಂಗ್ ಬಾಡಿ ಅಂತ ಇರುತ್ತೆ. ಸೊ ಇಫ್ ಇನಿಷಿಯೇಟಿಂಗ್ ಆಫೀಸರ್ ಇನ್ ದಿ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ, ಇಫ್ ಐ ರಿಯಲೈಸ್ ನನ್ನ ಹತ್ರ ಜಾಸ್ತಿ ಆಸ್ತಿ ಇದೆ ಅಂತ ಹೇಳಿದ್ರೆ, ಹಿ ಕ್ಯಾನ್ ಇಶ್ಯೂ ಅ ನೋಟಿಸ್ ಟು ಮೀ ಅಂಡ್ ಕ್ಯಾಪ್ಚರ್ ದ ಪ್ರಾಪರ್ಟಿನ 90 days ಅವರು ಹೋಲ್ಡಿಂಗ್ ಅಲ್ಲಿ ಇಟ್ಕೋಬಹುದು, ರೈಟ್? ಇಟ್ಕೋಬಹುದು 90 days ಅಲ್ಲಿ ವಿತ್ ಅಪ್ರೂವಿಂಗ್ ಅಥಾರಿಟಿ. ಅದಾದ ಮೇಲೆ ಬೇಕಾದ್ರೆ ಇಟ್ಕೋಬೇಕಾದ್ರೆ ದೇ ಹ್ಯಾವ್ ಟು ಗೋ ಥ್ರೂ ದ ಪ್ರಾಸೆಸ್. ನಾ ದ ಕ್ವೆಶ್ಚನ್ ಇಸ್ ನೋಡಿ, ಸಂಬಡಿ ಈಸ್ ಕ್ರಿಯೇಟಿಂಗ್ ಅ ಪಿನಲ್ ಅಥಾರಿಟಿ. ಇಲ್ಲಿವರೆಗೂ ಭಯ ಇರಲಿಲ್ಲ, ಏನ್ ಕೇಸ್ ಹಾಕಿದ್ರೆ ದೇರ್ ಇಸ್ ನೋ ಲಾ ವಿಚ್ ಕ್ಯಾನ್ ಟೇಕ್ ಮಿ ಟು ದ ಜೈಲ್. ಈಗ ಬೇನಾಮಿ ಆಕ್ಟ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈಗ ಬೇನಾಮಿ ಆಕ್ಟ್ ರೆಡಿ ಮಾಡಿದ್ದಾರೆ, ಜೈಲ್ ಕಳಿಸಲಿಕ್ಕೆ ಒಂದು ಲಾ ರೆಡಿ ಆಗಿದೆ. ಈಗ ಆ ಲಾ ನ ಅನ್ವಯಿಸಲಿಕ್ಕೆ ಬ್ರಿಂಗಿಂಗ್ ಎನ್ ಆಧಾರ್ this thing wherein I say okay you are the culprit, now prove it to me. You prove ಇಲ್ಲ ಅಂದ್ರೆ I put you to jail. ಮಾತಾಡ್ತೀನಿ ಜಾಮದಾರ್ ಅವರೇ, ತಾವು ಯಾವ ರೀತಿ ನೋಡ್ತೀವಿ? ಈಗ ಹಳೆ ಆಸ್ತಿಯನ್ನು ಕೂಡ ಲಿಂಕ್ ಮಾಡೋದು ಅಷ್ಟು ಈಸಿ ಪ್ರಾಸೆಸ್ ಆಗಿರುತ್ತಾ ಅಂತ?
ಅಷ್ಟು ಸುಲಭ ಇರೋದಿಲ್ಲ. ಯಾಕಂತಂದ್ರೆ ಈ ಬೇನಾಮಿ ಬಗ್ಗೆ ಮಾತಾಡ್ತಿರುವಾಗ ಈಗ BDಯನ್ನು ತಗೊಳ್ಳಿ ಅಥವಾ ಯಾವುದೇ ಒಂದು ಪಟ್ಟಣ ಪ್ರದೇಶದಲ್ಲಿ ನಗರಾಡಳಿತಗಳು ಕೊಡ್ತಕ್ಕಂಥ ಸೈಟ್ ಅನ್ನು ತಗೊಳ್ಳಿ, ಅಲ್ಲೇನ್ ಮಾಡಿರ್ತಾರೆ, ಒಂದೇ ಕುಟುಂಬದವರು ಬೇರೆ ಬೇರೆ ಹೆಸರಿನಲ್ಲಿ ಅರ್ಜಿ ಕೊಟ್ಟಿರ್ತಾರೆ. ಒಂದು ಹೆಂಡತಿ ಹೆಸರಲ್ಲಿ, ಮಗನ ಹೆಸರು, ಸೊಸೆ ಹೆಸರಲ್ಲಿ ಯಾರೋ ಕೊಟ್ಕೊಂಡು ಹೊಡ್ಕೊಂಡು ಬಿಟ್ಟಿರ್ತಾರೆ. ಅಂತ ಸಾವಿರಾರು ಉದಾಹರಣೆಗಳು ನಾನು ಬಲ್ಲೆ. ಈಗ ಅವ್ರು ಏನ್ ಮಾಡ್ತಾರೆ, ಇಂಥ ವಿಷಯ ಬಂದಾಗ ತಮ್ಮ ಬೇರೆ ಬೇರೆ ನಂಬರ್ ಇಂಡಿವಿಜುವಲ್ ಆಗಿ ಅವ್ರಿಗೆ ರಿಜಿಸ್ಟರ್ ಆಗಿಬಿಡ್ತು ಅಂದ್ರೆ ಅವ್ರ ಫ್ಯಾಮಿಲಿ ಅಂತ ಗೊತ್ತಾಗೋದಿಲ್ಲ. ಅವಾಗ ಏನ್ ಮಾಡ್ಬೇಕು ಅಂದ್ರೆ, ಇವರು ಕಾಯ್ದೆಯಲ್ಲಿ ಕುಟುಂಬದ ಎಲ್ಲ ಸದಸ್ಯರ ಹೆಸರುಗಳನ್ನ ಸೇರಿಸ್ಕೊಂಡ್ಬಿಟ್ಟು ಆ ಕುಟುಂಬದ ಪ್ರತಿಯೊಬ್ಬರ ಸದಸ್ಯರ ಆಧಾರಗಳನ್ನ ಲಿಂಕ್ ಮಾಡಿದಾಗ ಆಯಾ ಕುಟುಂಬಕ್ಕೆ ಇದ್ದಂತ ಒಟ್ಟು ಆಸ್ತಿ ಅಥವಾ ಈ ಪ್ರಾಪರ್ಟಿಗಳ ಒಂದು ವಿಷಯ ಸಿಗ್ತದೆ. ಅದಿಲ್ಲ ಅಂತಂದ್ರೆ ಸಿಗೋದಿಲ್ಲ. ಇದು ಒಂದೇ ವಿಷಯ, ಇದು ಬಹಳ ಕಷ್ಟದ ಕೆಲಸನೇ. ಅದಕ್ಕೆ 108 ಕಾನೂನು ಅಡೆತಡೆಗಳು ಕೂಡ ಬರ್ಬೋದು. ಎರಡನೇದಾಗಿ ತಾವು ನೋಡಿರ್ಬೋದು, ಈ ವಿಪ್ರೋ, ಇನ್ಫೋಸಿಸ್ ಇಂಥ ಅನೇಕ ಕಂಪನಿಗಳು, ಅನೇಕ ರಿಯಲ್ ಎಸ್ಟೇಟ್ ಕಂಪನಿಗಳು ನೂರಾರು ಸಾವಿರಾರು ಎಕರೆ ಜಮೀನನ್ನು ಹೊಂದಿಕೊಂಡಿದೆ. ಅಲ್ಲಿ ಲಿಂಕ್ ಮಾಡಬೇಕಾಗಿತ್ತಂದ್ರೆ ಯಾರ ಆಧಾರಕ್ಕೆ ಲಿಂಕ್ ಮಾಡ್ತೀರಿ? ಅವ್ರಿಗೇನು ಆಧಾರ್ ಕಂಪನಿಗಳಿಗೆ, ಕಾರ್ಪೊರೇಟ್ ಹೌಸ್ಗಳಿಗೆ ಆಧಾರ್ ಲಿಂಕ್ ಇರೋದಿಲ್ಲ. ಆವಾಗ ಅಂತ ಆಸ್ತಿಗಳನ್ನ ನೀವು ಹೇಗೆ ಗುರುತು ಹಾಸ್ತೀರಿ? ಈಗ ನೀವು DLF ತಗೊಳ್ಳಿ, 12,000 ಎಕರೆ ಹೆಕ್ಟೇರ್ ಅಷ್ಟು ಜಮೀನು ಅವ್ರ ಕಡೆ ಇತ್ತು. 1 ಲಕ್ಷ ಎಕರೆ ಅಷ್ಟು ಜಮೀನು ಅವ್ರ ಕಡೆ ಇತ್ತು. ಈಗ ಎಷ್ಟಿದೆ ಗೊತ್ತಿಲ್ಲ, ಇತ್ತೀಚೆಗೆ ಕಂಪನಿ ಲಾಸ್ ಆಗಿದೆ ಅಂತ. ಹೀಗೆ ಅನೇಕ ಕಂಪನಿಗಳ ಹೆಸರು ಇದ್ದಂಥದ್ದನ್ನ ಆಧಾರ ಲಿಂಕ್ ಮಾಡೋದು ಬಹಳ ಕಷ್ಟದ ಕೆಲಸ. ಹಳೆಯ ಆಸ್ತಿಯನ್ನ ಈಗ ಆಧಾರ ಉಪಯೋಗ ಮಾಡ್ಕೊಂಡ್ಬಿಟ್ಟು ಆನ್ ರೆಕಾರ್ಡ್ ತರಬೇಕಾಯ್ತು, ಎಂಟ್ರಿ ಮಾಡ್ಬೇಕು, ಇನ್ನೂ ಬಹಳ ಕಷ್ಟದ ಕೆಲಸ. ಆಗ್ಲೇ ನನಗಿಂತ ಪೂರ್ವದಲ್ಲಿ ಮಾತಾಡಿದಂತ ಬಹಳ ಚೆನ್ನಾಗಿ ಹೇಳಿದ್ರು. ಇದು ತಾಂತ್ರಿಕವಾದ ಅಂಶ ಎಷ್ಟೇ ರೆಡಿ ಇದ್ರೂ ಕೂಡ ತಾಂತ್ರಿಕ ಅಂಶಕ್ಕೆ ಈ ವಾಸ್ತವಿಕ ಅಂಶಗಳನ್ನ ಅಳವಡಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಮತ್ತೆ ಅದರಲ್ಲಿ 108 ಕಾನೂನಿನ ಅಡೆತಡೆಗಳು ಕೂಡ ಬರ್ತವೆ. ಈಗ ಏನಿರ್ಬೋದು ನೋಡ್ಕೊಳ್ಳಿ, ನಂದೇ ಉದಾಹರಣೆ ಕೊಡ್ತೇನೆ. ನಮ್ಮಪ್ಪಂದು ನಮ್ಮ ಹಳ್ಳಿ ಊರಲ್ಲಿ ಒಂದು 5 ಎಕರೆ ಜಮೀನು ಇದೆ. ಅದು ಅಂಶ ಪರಂಪರೆಗೆ ಬಂದಿದ್ದು ಒಂದು ಹಳೆ ಮನೆ ಇದೆ. ನನಗೆ ಅದು ನಮ್ಮ ಸಂಬಂಧಿಕರಿಗೆ ಕೊಟ್ಬಿಡಿ ಅಂತ ಹೇಳಿದೆ. ನಮ್ಮ ತಂದೆ ಒಪ್ಪಲಿಲ್ಲ. ಆವಾಗ ನಮ್ಮ ತಂದೆ ಏನ್ ಮಾಡಿದ್ರು, ನಾನು ತಗೊಳ್ಳಲ್ಲ ಅಂತ ತಿಳ್ಕೊಂಡ್ಬಿಟ್ಟು ನನ್ನ ಮಗನ ಹೆಸರು ಹಚ್ಬಿಟ್ರು. ಒಂದು 5 ಎಕರೆ ಜಮೀನು ಇದೆ, ಹಾಳು ಜಮೀನು, ಒಂದು ಮನೆ ಇದೆ, ಅದು ನನ್ನ ಮಗನ ಹೆಸರಲ್ಲಿ ಇದೆ, ನನ್ನ ಹೆಸರಲ್ಲಿ ಇಲ್ಲ. ಈಗ ನನ್ನ ಮನೆಯವರು ಅವ್ರು ನಮ್ಗೆ, ನಮ್ಮ ತಂದೆ, ನಮ್ಮ ಫಾದರ್ ಇನ್ ಲಾಗೆ ಗಂಡು ಮಕ್ಕಳು ಇಲ್ಲ, ಅವ್ರದ್ದೊಂದು ಸೈಟು ಅದ್ರ ಮೇಲಿದ್ದಂತ ಮನೆ ನಮ್ಮ ಮನೆಯವ್ರ ಹೆಸರಲ್ಲಿ ಬಂದಿದೆ. ನಾನು ಗಳಿಸಿದ ಲೈಫ್ ನಲ್ಲಿ ಬೆಂಗಳೂರಲ್ಲಿ BDA ಇಂದ ಕೊಟ್ಟಿದ್ದು ಒಂದು ಸೈಟ್, ಅದ್ರ ಮನೆ ಇದೆ. ಈಗ 3 ಸೈಟ್ ಅನ್ನು ಕೂಡ್ಕೊಳ್ಳಾರ್ದೆ ಹೋದ್ರೆ ನನ್ನ 3 ಜನ ಕುಟುಂಬದ ಸದಸ್ಯರ ಆಸ್ತಿ ಗೊತ್ತಾಗೋದಿಲ್ಲ. ಸೊ ಇದನ್ನೇ ನೀವು ಬೇರೆಯವ್ರಿಗೆ ಹಚ್ಚಿದ್ರು ಕೂಡ ಅದೇ ಆಗುತ್ತೆ. ಇದು ಬಹಳ ಕಷ್ಟದ ಕೆಲಸನೇ. ಇದು ಅಧಿಕಾರಿಗಳಾಗಿದ್ದಂಥವ್ರು ಅಥವಾ ಯಾರ್ಯಾರು ರೇಷನ್ ಕಾರ್ಡ್ ಮಾಡಿದ್ದಾರೆ, ಅದು ಬಡ ಜನರಿದ್ದವರು ಅಥವಾ ಭೂಮಿ ಇದ್ದವರು, ಅಂಥವ್ರದ್ದು ಈಗಲೇ ರೆಕಾರ್ಡ್ ಇದ್ದಲ್ಲಿ ಮಾಡ್ಕೊಳ್ಬಹುದು. ಬಟ್ ಇದನ್ನ ಜಾರಿಗೊಳಿಸೋದು ಬಹಳ ಕಷ್ಟದ ಕೆಲಸ. ಅವ್ರು ಹೇಳಿದ್ದು ಬಹಳ ಸತ್ಯ ಇದೆ. ಖಂಡಿತ ಧನ್ಯವಾದ ಜಾಮದಾರ್ ಅವರ ಇಷ್ಟೊತ್ತು ಟಿವಿ ಜೊತೆಗೆ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ನಾವು ಚರ್ಚೆಯನ್ನು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ಪ್ರಕರಣ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ಕೃಷ್ಣ ಅವರೇ, ಈಗ ಇವೆಲ್ಲ ಆಧಾರ್ ಲಿಂಕ್ ಮಾಡೋದ್ರಿಂದಾಗಿ ಬ್ಲ್ಯಾಕ್ ಅಸೆಟ್ ಮೇಲೆ ಯಾವ ರೀತಿಯಿಂದ ಪರಿಣಾಮ ಬೀರುತ್ತೆ ಅಂತ ಹೇಳಿ? ಮುಖ್ಯವಾಗಿ ನೀವು ಆಗಲೇ ಮಾತಾಡಿದಾಗೆ ಬೇನಾಮಿ ಪ್ರಾಪರ್ಟೀಸ್ನ ನಾವು ಯಾವಾಗ ಅದನ್ನು ಕಂಡುಹಿಡಿತೀವಿ ಅದೇ ಬ್ಲ್ಯಾಕ್ ಅಸೆಟ್ ಮೇಲೆ ಗೊತ್ತಾಗುತ್ತೆ. ಎರಡನೇದು ಆಧಾರ್ ಲಿಂಕ್ ಆಗಿದೆ ಅಂತ ಸುಲಭ ಇಲ್ಲ ಅಂತ ಹೇಳಿ ಖಂಡಿತ ಸುಲಭ ಇಲ್ಲ, ನಾನು ಒಪ್ಕೋತೇನೆ. ಹಾಗಾದರೆ ಅಸಾಧ್ಯವಾದಂತೂ ಖಂಡಿತ ಅಲ್ಲ. ಈಗ ನೋಡಿ, ಗೌರ್ಮೆಂಟ್ ಸ್ಕೀಮಲ್ಲಿ ಮನೆಗಳು ಕೊಡ್ತಾರೆ, ಅದಕ್ಕೆ ಇಮಿಡಿಯೇಟಾಗಿ ಶುರು ಮಾಡ್ಬೋದು. ಅದರಲ್ಲಿ ಅಟ್ಲೀಸ್ಟ್ ಫ್ರಾಡ್ ನಡೆಯೋದಿಲ್ಲ. ನೆಕ್ಸ್ಟು ನಾವು ಈ ಹೊಸ ಏನು ರಿಜಿಸ್ಟ್ರೇಷನ್ಸ್ ನಡೀತೆ ಅದಕ್ಕೆ ಅಪ್ಲೈ ಮಾಡ್ಬೋದು. ಆಮೇಲೆ ಕೆಲವು ಟೈಮ್ ಕೊಡಬೇಕು. ಯಾಕೆಂದರೆ ನಮ್ಮ ಕರ್ನಾಟಕದ ಥರ ಲ್ಯಾಂಡ್ ರೆಕಾರ್ಡ್ಸು ಮಹಾರಾಷ್ಟ್ರ, ಕರ್ನಾಟಕ, ಕೆಲವು ಡೆವಲಪ್ ಸ್ಟೇಟ್ಸ್ ಬಿಟ್ಟರೆ ಬೇರೆ ಕಡೆ ಇನ್ನೂ ಲ್ಯಾಂಡ್ ರೆಕಾರ್ಡ್ಸ್ ಕಂಪ್ಯೂಟರೈಸೇಷನ್ನೇ ಆಗಿಲ್ಲ. ಅದೆಲ್ಲ ಆಗಲಿಕ್ಕೆ ಸಮಯ ಆಗುತ್ತೆ. ಆದರೆ ಖಂಡಿತ ವಿಶ್ವಾಸ ಅವರು ಹೇಳಿದಾಗೆ ಇದನ್ನು ಮಾಡೋವಂಥ ಒಂದು ನಿಮಗೆ ಇಚ್ಛೆ ಇದ್ದರೆ ಖಂಡಿತ ಇದನ್ನು ಮಾಡ್ಬೋದು. ಅದು ಅಸಾಧ್ಯ ಅಂತೂ ಇಲ್ಲ. 1 ವರ್ಷದಲ್ಲಿ ಆಗದೆ ಇರ್ಬೋದು, 1 ವರ್ಷದ ಬದಲು 2 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು. ಬಟ್ ಒಂದಂತೂ ಇದೆ, ಆಧಾರ್ ಲಿಂಕ್ ಆದ ನಂತರ ಖಂಡಿತ ಬೇನಾಮಿದ ಅಸೆಟ್ ಇಟ್ಕೊಂಡಿರೋರಿಗೆ ಇದು ದೊಡ್ಡ ಹೊಡೆತ ಬೀಳುತ್ತೆ. ಅವ್ರು ಮುಂದೆ ಈ ವಿಷಯದಲ್ಲಿ ಮಾಡೋದು ಭಾರಿ ಕಷ್ಟ ಆಗುತ್ತೆ. ಇದರಲ್ಲಿ ತುಂಬ ಪ್ಲಾನೇ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ ನಿಮಗೆ, ಇದು ಒಂದೇ ಒಂದು ಮೆಷರ್ ತಗೊಂಡಿಲ್ಲ. ಇದರಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ನಿಲ್ಲಿಸೋದ್ರಿಂದ ಹಿಡಿದು ಈ ಡಿಮಾನಿಟೈಸೇಷನ್ ಇಂದ ಹಿಡಿದು ಎಲ್ಲ ರೀತಿ ಇದು ಒನ್ ಆಫ್ ದಿ ಸ್ಟೆಪ್ಸ್ ಈಗ ಟ್ರಾನ್ಸ್ಪರೆನ್ಸಿ ಮಾಡೋದಕ್ಕೆ, ಆಮೇಲೆ ಕರಪ್ಷನ್ ಕಮ್ಮಿ ಮಾಡೋದಕ್ಕೆ ಇದು ಖಂಡಿತ ಒಂದು ಒಳ್ಳೆ ಇದು ಮಾಡಲೇಬೇಕು ಅಂತ ನನಗನ್ಸುತ್ತೆ. ಆದ್ರೆ ಇದು ಕೇವಲ ಟ್ರಾನ್ಸ್ಪರೆನ್ಸಿಯ ಹೇಳಿಕೆ ಮಾತ್ರ ಆಗಿರುತ್ತೆ ಢೋಳಗಿ ಅವರೇ, ಅದು ನಿಜಕ್ಕೂ ಕೂಡ ಅದು ಇಂಪ್ಲಿಮೆಂಟ್ ಆಗುತ್ತಾ ಆ ರೀತಿಯಲ್ಲಿ? 8ನೇ ನವೆಂಬರ್ಗೆ ಏನು ಅನೌನ್ಸ್ ಮಾಡಿದ್ರು ಡಿಮಾನಿಟೈಸೇಷನ್, ಇವತ್ತಿಗೂ ಕ್ಯಾಶ್ ಎಲ್ಲಿದೆ, ಎಷ್ಟಿದೆ, ಎಷ್ಟು ಬಂದಿದೆ, ಕೌಂಟ್ ನಡೀತಾ ಇದೆ, ಅಲ್ಲೇ ಇದೆ.
ಆಮೇಲೆ ಮುಂದೆ ಅದ್ರ ಬಗ್ಗೆ ಯಾವುದೇ ಥರದ ಅಂದ್ರೆ ವ್ಯವಸ್ಥೆ ನಿಮ್ಮ ಹತ್ರ ವ್ಯವಸ್ಥೆ ಏನಿದೆಯೋ ಯಾವ ಪ್ರಕಾರ ನಾವು ಇಂಪ್ಲಿಮೆಂಟ್ ಮಾಡ್ತೀವೋ ಅದು ಪೂರ್ವ ತಯಾರಿ ಇರದೆ ಮಾಡಿದರೆ ಇದು ಘೋಷಣೆ ಆಗಿ ಉಳಿತದ. ಕೊನೆಗೆ ಅದು ರಿಸಲ್ಟ್ ಜನ ಕೇಳಿದ್ರೆ ಅವತ್ತೊಂದು 2 ತಿಂಗಳು ಪ್ಯಾನಿಕ್ ಆಯಿತು, ಮರಿತಾರೆ, ದೇಶಕ್ಕಾಗಿ ಒಳ್ಳೇದು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಇವತ್ತು ಆಧಾರ್ ಲಿಂಕ್ ಆದರೆ ಬೇನಾಮಿ ಆಸ್ತಿರು ಜನ ಸಹಕಾರ ಮಾಡ್ತಾರೆ, ತಾವು ಹೋಗಿ ಪಾಳಿಸ್ತಾರೆ. ನಾಳೆನೇ ನೀವು ಎಲ್ಲರೂ 30 ದಿನದಲ್ಲಿ ಜೋಡಿಸ್ಬೇಕು ಅಂತ ಹೇಳಿದಾಗ ನಾನು ಹೇಳೋದು ಅದಕ್ಕೆ 80% ಜನ ಪ್ಯಾನಿಕ್ ಆಗಿ ಹೋಗ್ಬಿಡ್ತಾರೆ. ನೀವು 31 ಡಿಸೆಂಬರ್ 2018 ಒಳಗಡೆ ಅಥವಾ ಮಾರ್ಚ್ 18 ಮುಂದೆ 19 ಒಳಗಡೆ ಮಾಡಬೇಕು, ಈ ರೀತಿ ಒಂದು ಡೆಡ್ಲೈನ್ ಕೊಟ್ಟು ಇದು ಪಾಪ್ಯುಲಿಸ್ಟಕ್ಕೆ ಆಗುತ್ತೆ. ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ. ಈಗ ಗೋವಾದಲ್ಲಿ ಹೇಳಿದರು, ಗೋವಾ ಕನ್ಸ್ಟ್ರಕ್ಷನ್ ಪ್ರಾಪರ್ಟಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ರು, ನೀವಿರು ದಿಲ್ಲಿಯಲ್ಲಿ ಗೋವಾದಲ್ಲಿ ಪ್ರಾಪರ್ಟಿ ತೊಗೋತೀರಿ. ನಾಳೆ ಹೇಳ್ತಾ ಇದ್ದೆ, ಎಲ್ಲ ದುಬೈದಲ್ಲಿ ಪ್ರಾಪರ್ಟಿ ಲಿಸ್ಟ್ ತೆಗೀರಿ ನೀವು. ನಮ್ಮ ಕರ್ನಾಟಕದಲ್ಲಿ ಎಷ್ಟು ರಾಜಕಾರಣಿಗಳು ಪ್ರಾಪರ್ಟಿ ಇದಾವೋ, ಎಷ್ಟು ಕಾರ್ಪೊರೇಟರ್ ಪ್ರಾಪರ್ಟಿ ಇದಾವೋ, ಎಷ್ಟು ಹೋಟೆಲ್ ಓನರು ಅಲ್ಲಿ ಹೋಟೆಲ್ ಕಟ್ಟಿದ್ದಾರೆ ಅಂತೇಳಿ. ಯಾರ್ಯಾರು ಬೇನಾಮಿ, ಅದು ಬೇನಾಮಿ ಪ್ರಾಪರ್ಟಿ ಇರುತ್ತದಂಥದ್ದು ವ್ಯವಹಾರೇ ಬೇರೆ. ರಾಜಕಾರಣಿ ಇರ್ಬೋದು, ಯಾರೋ ಬ್ಯೂರೋಕ್ರೇಟ್ಸ್ ಇರ್ಬೋದು, ಅಲ್ಲಿರ್ತಕ್ಕಂಥ ಅನೇಕ ಕೆಲವೇ ಒಂದು 10% ಜನ ತಿಳಿದು, ಈ 90% ಬೇನಾಮಿ ಆಸ್ತಿ ಇಲ್ಲ. ಆದರೆ ನಾನು ಹೇಳಿದೆ, ರಾಜೀವ್ ಗಾಂಧಿ ಹೌಸಿಂಗ್ ಹೇಳ್ದಂಗೆ ನಿಗಮ ಇದೆ, ಸರ್ಕಾರಿ ಸ್ಕೀಮಲ್ಲಿ ಮನೆ ಕಟ್ತಾರೆ. ಇವತ್ತಿನ ಸರ್ಕಾರಿ ಮೀನಿನಲ್ಲಿ ಕರೆದ್ರ ಬಂಗಾರಪ್ಪನವರು ಆಶ್ರಯ ಯೋಜನೆ ಶುರು ಮಾಡಿದರು. ಇವತ್ತಿಗೇನಿಲ್ಲ ಅಂದರು ಅವ್ರು ಕಟ್ಟಿರ್ತಕ್ಕಂಥ ಮನೆ ಇದ್ರೆ ಕರ್ನಾಟಕದಲ್ಲಿ ಜಾಗನೇ ಉಳಿಬಾರ್ದು, ಅಷ್ಟು ರೆಕಾರ್ಡ್ ಇದೆ ಎಷ್ಟು ಕಟ್ಟಿದ್ದಾರೆ ಅಂತೇಳಿ. ಎಲ್ಲಿದೆ ಅವ್ರ ಪ್ರಾಪರ್ಟಿ? ಸೊ ಈ ರೀತಿ ನೀವು ಪ್ರಾಪರ್ಟಿ ಹುಡುಕು ಕೆಲಸಕ್ಕೆ ಹೋದ್ರೆ ಇದು ಸಾಧ್ಯ ಇಲ್ಲ. ಆದ್ರೆ ಒಂದು ಇದಕ್ಕೆ ಸೊಲ್ಯೂಷನ್ ಹೇಳ್ಬೋದು, ಪ್ರಾಪರ್ಟಿ ಟ್ಯಾಕ್ಸ್ ಲಿಂಕ್ ಮಾಡಾಕ ಗಿವ್ ಟೈಮ್ 1 or 2 years. ಪ್ರಾಪರ್ಟಿ ಟ್ಯಾಕ್ಸ್ ನೀವು ಕಟ್ಟಾಕ್ ಹೋದಾಗ ಅದನ್ನ ನೀವು ಪ್ರಾಪರ್ಟಿ ರೆಕಾರ್ಡ್ ಅಪ್ಡೇಟ್ ಮಾಡ್ಬೇಕಾದ್ರೆ ನೀವು ಲಿಂಕ್ ಅಪ್ಡೇಟ್ ಮಾಡಿ ಅಂತ ಹೇಳ್ಬೋದು. ಡೆಡ್ ಲೈನ್ ಕೊಡೋದ್ರಿಂದ ಪ್ಯಾನಿಕ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ವಿಶ್ವಾಸ್ ಅವರು ಕೊನೆಯದಾಗಿ ತಾವು ಹೇಳ್ತೀರಿ. ನೋಡಿ ನಮಗೆ ಇಂಡಿಯನ್ಸ್ಗೆ 90% ನಮಗೆ ಸ್ವಹ ಪ್ಯಾನಿಕ್ ಆಗೋದು ಹುಚ್ಚು ಒಂದು. ಮತ್ತು ಇನ್ನೊಂದು ನಮಗೆ ನೆಗೆಟಿವ್ ಮೈಂಡ್ ಸೆಟ್ ಜಾಸ್ತಿ. ನಮಗೆ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅದು ಆಗುತ್ತೆ, ಸಹಕಾರ ಕೊಡೋದು ಮುಖ್ಯ. ಈಗ ಡಿಮಾನಿಟೈಸೇಷನ್ ವೆರಿ ಡಿಫ್ರೆಂಟ್ ಟಾಪಿಕ್ ಆಲ್ ಟುಗೆದರ್. ಈಗ ದುಡ್ಡು ವಾಪಸ್ ಬಂತು, ಡಿಫ್ರೆಂಟ್. ದ ಕೈಂಡ್ ಆಫ್ ಫಾರ್ಮಲ್ ಎಕಾನಮಿಗೆ ಎಷ್ಟು ಬಂತು, ಕೈಂಡ್ ಆಫ್ ಇಟ್ಸ್ ಅ ವೆರಿ ಡಿಫ್ರೆಂಟ್ ಟಾಪಿಕ್ ಆಲ್ ಟುಗೆದರ್. ಐ ವಿಲ್ ಡಿಬೇಟ್ ವಿತ್ ಯು ಆನ್ ಅ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ ಆಲ್ ಟುಗೆದರ್. ಐ ಜೆನ್ಯೂನ್ಲಿ ಬಿಲೀವ್ ಡಿಮಾನಿಟೈಸೇಷನ್ ಹಸ್ ಬೀನ್ ಅ ಫಿನಾಮಿನಲ್ ಸಕ್ಸೆಸ್, ರೈಟ್. ಸೆಕೆಂಡ್, ಇದೊಂದು ನೋಡಿ, ಎಲ್ಲದಕ್ಕೂ ನಾವು ನೆಗೆಟಿವ್ ಯೋಚನೆ ಮಾಡ್ತಾರೆ. ಅದರಲ್ಲಿ ಹಾಗಂತ ಇದ್ರಲ್ಲಿ ತಪ್ಪಿಲ್ಲ, ತಪ್ಪು ಕೊಡೋದು ತಪ್ಪ ಇಲ್ಲ, ಇರುತ್ತೆ. ಆ ಹುಡುಕಿ ನಾವು ಹೇಳಿದ್ರು ಒಳ್ಳೆ ಪಾಯಿಂಟ್ ಕೊಟ್ಟರು, ಇಮಿಡಿಯೇಟ್ ಆಗಿ ಡೆಡ್ ಲೈನ್ ಹಾಕೋದು ಬೇಡ, ಒಂದು ಟೈಮ್ ಕೊಡಿ, ಒಪ್ಕೋತೀನಿ, ಅದು ವೆರಿ ಗುಡ್. ಬಟ್ ಎಲ್ಲದಕ್ಕೂ ನೆಗೆಟಿವ್ ಹುಡ್ಕೊಂಡು ಹೋಗಿ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಹಾಳಾಗೋಗುತ್ತೆ, ಹಿಂಗಾಗೋಗುತ್ತೆ, ಅದ್ರ ಬದಲು ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ಈಗ ಬಂದ್ರೆ ಇಂಪ್ರೂವ್ ಆಗ್ಬೋದು, ಇದಾಗ್ಬೋದು, ಹಾಗೆ ಬಂದ್ರೆ ಡೆಫಿನೆಟ್ಲಿ ಥಿಂಗ್ಸ್ ವಿಲ್ ಕ್ಲಿಕ್. ಈ 24 hours ನಮಗೆ ಹುಟ್ಟದಾಗಿಂದ ಅದು ಹಾಳಾಗುತ್ತೆ 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 ಅಂತ ಹೇಳಿ 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 ಪಾಸಿಟಿವ್ ಯೋಚನೆ ಮಾಡಿದ್ರೆ ಬಿಟ್ಬಿಟ್ಟಿದೀವಿ ನಾವು. ಐ ಥಿಂಕ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಥಿಂಗ್. ಲೆಟ್ಸ್ ಗಿವ್ ಇಟ್ ಟೈಮ್. ಬಂದಾಗ ಸಿಕ್ಕಾಕೊಂಡ್ರು ಈ ಬೇನಾಮಿ ರೇಟ್ ಸಿಕ್ಕಾಕೋತಾರೆ. ಲಿಸ್ಟ್ ನೀವು ಇದನ್ನ ಅಸ್ತ್ರವಾಗಿ ಅಪೋಸಿಷನ್ ಪಾರ್ಟಿ ಮ್ಯಾಗ ಯೂಸ್ ಮಾಡೋದಾಗ್ಲಿ ಅಥವಾ ಕೆಲವೇ ವಸ್ತುಗಳ ಮೇಲೆ ಯೂಸ್ ಮಾಡೋದಾಗ್ಲಿ, ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ TV9.